ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನೀ ನನ್ನಪ್ಪ ಅಲ್ಲ. ನನಗೆ ನನ್ನ ಸುಬ್ಬು ಬೇಕು, ನೀನ್ ಬೇಡ.
ಸುಮಣ್ಣ ಅದ್ ಕೀಳು. ಜವಳಿ ತಗೊಂಡು ಹತ್ತೋದಲ್ವೇನ ಸೋಮ? ಸುಮಣ್ಣ ಅದ್ ಬೇಡ, ಇದು. ಯಾವುದಾದ್ರೂ ಒಂದು ಸರಿಯಾಗಿ ಹೇಳಮ್ಮ. ಸೋಮನ್ಗಲ್ಲಿ ನಿಂತ್ಕೊಳ್ಳೋಕೆ ಬೇರೆ ಆಗ್ತಾ ಇಲ್ಲ, ಅವ್ನ ಕಾಲು ಬೇರೆ ನೋವು. ನೀನಲ್ಲಿ ಕುತ್ಕೊಂಡು ಆ ಕೆಲಸ ಮಾಡೋದು ಬಿಟ್ಟು ಬಂದಿಲ್ ನೀನೇ ಕೀಳ್ಬೋದು ತಾನೆ. ಹ್ಯಾಪಿನಾ? ಆದರೂ ನೀನು ಕಿತ್ತಿದ್ರೆ ಚೆನ್ನಾಗಿರ್ತಿತ್ತು. ಸುಬ್ಬು, ನೀನಿದ್ರಲ್ಲಿ ಸ್ವಲ್ಪ ಕಡುಬು ಮಾಡು, ಮಿಕ್ಕಿದ್ರಲ್ಲಿ ನಾನು ಪಾಯಸ ಮಾಡ್ತೀನಿ. ಅಮ್ಮನಿಗೆ ಹೋಳಿಗೆ ಅಂದ್ರೆ ಇಷ್ಟ. ನೋಡು ಸುಬ್ಬು, ಹೋಳ್ಗೆ ಗೀಳ್ಗೆ ಅಂದ್ರೆ ಇದನ್ನ ಇಲ್ಲೇ ಬಿಸಾಕ್ತೀನಿ. ಬೇಡ ಬೇಡ ಬೇಡ. ನಗ್ಬೇಡ ನೀನು, ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಆಯ್ತು ಮಗಳೇ. ಸುಬ್ಬು, ಚೆನ್ನಾಗಿದ್ಯಾ? ಸಖತ್ತಾಗಿದೆ. ನಿಮ್ಮ ಅಮ್ಮನ ಕರಿ, ಹಣ್ಣು ತಿನ್ಲಿ. ಇಲ್ಲ, ನೀನೇ ಕರ್ಕೋಬೇಕಿದ್ರೆ. ಪ್ಲೀಸ್, ನನ್ನ ಚಿನ್ನ ಅಲ್ಲ, ಪ್ಲೀಸ್. ಅಪ್ಪ ಹೇಳಿದ್ರು ಹಣ್ಣು ತಿನ್ಬೇಕಂತೆ. ಸುಬ್ಬು, ಮಕ್ಕಳು ಚಿಕ್ಕೋರಲ್ಲಿ ಕಿತ್ತಾಡೋದನ್ನ ನೋಡ್ಬೋದು, ಹೇಗೆ ನೋಡೋಕ್ಕಾಗಲ್ಲ. ಈ ವಯಸ್ಸಲ್ಲೂ ನಾವೇ ಅವ್ರನ್ನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸದ್ಯಕ್ಕೆ ನಮ್ಮನ್ನೀಗ ನೆಮ್ಮದಿಯಾಗಿ ಸಾಯಕ್ಕೆ ಬಿಟ್ಟರೆ ಸಾಕು. ಹಂಗೆ ಯಾಕೆ ಮಾತಾಡ್ತೀರಾ ಗುರುಗಳೇ? ಇಂಥವೆಲ್ಲ ಜಾಸ್ತಿ ದಿನ ಇರಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ. ತಗೊಳ್ಳಿ ಸರ್ ಟೀ. ಹಾಂ, ನಮಸ್ಕಾರ ಗುರುಗಳೇ. ಓ ನಮಸ್ಕಾರ. ಏನು ಊರಲ್ಲೆಲ್ಲ ನಿಮ್ಮದೇ ಸಮಾಚಾರ? ಈ ವಯಸ್ಸಲ್ಲಿ ಊರವರೆಲ್ಲ ಮಾತಾಡೋಂಥ ವಿಷಯ ಏನಪ್ಪ ಐತೆ? ಏನೋ ರೆಸಾರ್ಟ್ ಕಟ್ಟಿಸ್ತಾ ಇದ್ದೀರಂತೆ? ಓ ಅದಾ, ರೆಸಾರ್ಟ್ ಕಟ್ಟಿಸ್ತಿರೋದು ನಾನಲ್ಲಪ್ಪ, ನನ್ನ ದೊಡ್ಡಳಿಯ. ಓ ಹೌದಾ? ಎಲ್ಲಿ ಗುರುಗಳೇ? ಲೀಸಿಗೆ ಕೊಡಿ ಅಂತ ಕೇಳಿದ್ರು. ಅಯ್ಯೋ ಅದರಲ್ಲೇನಿದೆ ಮಾಡ್ಕೊಳ್ಳಿ ಅಂತ ಹೇಳ್ದೆ ನಾನು. ಅದು ನಿಮ್ಮ ದೊಡ್ಡ ಗುಣ ಗುರುಗಳೇ, ಅದಕ್ಕೆ ಎಲ್ಲ ನಿಮ್ಮನ್ನು ಇಷ್ಟಪಡೋದು. ಅವತ್ತಿಂದ ಶುರುವಾಯ್ತು ನೋಡಿ ನಮ್ಮ ಚಿಕ್ಕಳಿಯ ನಾಟಕ. ಇಷ್ಟು ದಿವಸ ಸುಮ್ಮನೆ ಇದ್ದು ಅವ್ರ ಕೆಲಸ ಶುರು ಮಾಡ್ತಿದ್ದಂಗೆ ನನಗೂ ಆ ಜಾಗ ಬೇಕು ಅಂತ ಕುಂತಿದ್ದಾನೆ. ಇಲ್ಲ ಅಂದರೆ ನಾವಿರೋ ಮನೆನ ಅವನ ಹೆಸ್ರಿಗೆ ಬರಿಬೇಕಂತೆ. ಇದಕ್ಕೆ ನಿಮ್ಮ ಚಿಕ್ಕ ಮಗಳೇನಂತವಳೆ? ಗಂಡನಿಗೆ ಐಡಿಯಾ ಕೊಟ್ಟಿರೋದೇ ಅವಳು. ಸುತ್ತಮುತ್ತ ಇರೋ ಮಕ್ಕಳಿಗೆಲ್ಲ ನಾನು ಪಾಠ ಹೇಳ್ಕೊಡ್ತಿದ್ದೆ. ಇವತ್ತು ನನ್ನ ಮಕ್ಕಳ ಹತ್ರ ನಾನೇ ಪಾಠ ಕಲಿಬೇಕಾಗಿದೆ. ಈ ನಮ್ಮ ಜನಗಳು ಹೆಂಗೆ ಅಂದರೆ ತಮ್ಮ ಸ್ವಂತ ಅಂದ್ಕೊಂಡಿರೋರಿಗೆ ಜಾಸ್ತಿ ಮೋಸ ದ್ವೇಷ ಮಾಡೋದು. ಕಾಲನೇ ಹಂಗಿದೆ ಕಣೋ. ಬಸಪ್ಪು ಅಣ್ಣ, ಸುರೇಶ ಬರ್ಲಾ? ಆಯಿತು ಗುರುಗಳೇ. ಗುಡ್ ಮಾರ್ನಿಂಗ್ ಸುಬ್ಬು. ಅದ್ಭುತ ಕಣೋ ಸುಬ್ಬು, ನೀನು ನಿನ್ನ ಥರ ಯಾರೂ ಇಲ್ಲ. ಎಷ್ಟೇ ದುಃಖ ಇದ್ದರೂ ದುಃಖನ ತೋರಿಸ್ಕೊಳಲ್ಲ, ಕಷ್ಟನ ಹೇಳ್ಕೊಳಲ್ಲ. ಏನೇ ಆದರೂ ಆ ನಿನ್ನ ಮುಖದಲ್ಲಿ ನಗು ಮಾತ್ರ ಬಿಡಲ್ಲ. ನಿನ್ನ ಎದೆ ಒಳಗೆ ನೋವನ್ನು ತುಂಬಿಕೊಂಡು ನಮಗೆ ಸಮಾಧಾನ ಮಾಡ್ತೀಯ. ಒಂದು ತಿಳ್ಕೊ, ನಮಗೆ ಶಕ್ತಿ ಇದೆ ಅಂತ ತುಂಬ ಹೊತ್ತು ಭಾರನ ಹೊರಬಾರ್ದು. ಆಯಿತು ಗುರುಗಳೇ, ನೀವು ಹೇಳಿದ್ಮೇಲೆ ಮುಗೀತು. ಆದ್ಯ ಇನ್ನೇನು ಎದ್ದಿರ್ತಾಳೆ, ನಾಳೆ ಸಿಗ್ತೀನಿ. ಸರಿ, ಬರ್ತೀನಿ. ಸರಿ, ಹೋಗ್ಬಾ. ಸುಬ್ಬು, ಈಗ ನನ್ನ ರಾತ್ರಿನೇ ಹೇಳಿದ್ನಲ್ಲ, ಬೆಳಗ್ಗೆ ನನಗೆ ಬೇಗ ಹೋಗ್ಬೇಕು 8:30 ಅಂತ. ಏನಂದೆ?
ನಿನಗೆ ನೆನ್ನೆ ರಾತ್ರಿನೇ ಹೇಳಿದ್ನಲ್ಲ ಬೆಳಗ್ಗೆ ನನಗೆ ಬೇಗ ಹೋಗ್ಬೇಕು 8:15 ಅಂತ. ಎಲ್ಗೋಗಿದ್ದೆ? ಏನಿವತ್ತು ಸ್ಪೆಷಲ್ ಪೀರಿಯಡ್ ಇದೆಯಾ? ಸುಬ್ಬು, ನನಗೆ ಕೋಪ ಬರಿಸ್ತಿದ್ಯಾ? ಆಯ್ತಾ? ಬೇಗ, ಎಷ್ಟೊತ್ತು ಟೈಮ್ ಆಯ್ತು. ಪ್ಲೇಟ್ ಖಾಲಿ ಆಯ್ತಾ? ಸಾಕು ನನಗೆ. ನಿಮ್ಮಮ್ಮನ ಥರ ಲುಕ್ಕೆಲ್ಲ ಕೊಡಬೇಡ, ಖಾಲಿ ಮಾಡು. ಅಣ್ಣ ಅಣ್ಣ, ಏನೋ ಸೋಮ? ಕೂಲಿಯವ್ರದ್ದು ನಿನ್ನೆ ಕೂಲಿ ಬಾಕಿ ಇತ್ತು. ಎಷ್ಟು ಜನ ಬಂದಿದ್ರು? 10 ಜನ ಅಣ್ಣ. ಸರಿ, ಬಂದೇ ಇರು. ನೆಬ್ಯುಲೈಸರ್ ಕೊಡಿ. ಮೊನ್ನೆ ಹುಡ್ತಾ ಇದೆಯಲ್ಲ ಗೋಣಿ, ಇಲ್ಲೇ ಇದೆ. ಸುಬ್ಬು, ಯಾರು ಇಟ್ಟಿರೋದಿಲ್ಲಿ? ನಾವು ಅಗ್ರಿಕಲ್ಚರ್ ಕನ್ಸಲ್ಟೆಂಟು. ಹೌದಾ, ಬನ್ನಿ. ನನ್ನ ಹೆಸರು ದಯಾನಂದು, ಇವರು ಸುದರ್ಶನ್ ಅಂತ. ಲಾಸ್ಟ್ ವೀಕು ಆಫೀಸ್ ಕಡೆ ಬಂದಿದ್ರಂತೆ? ಹೌದು, ನಮ್ದೊಂದು ಪಾಳ್ ಜಮೀನಿದೆ. ಆ ಜಾಗದಲ್ಲಿ ಏನು ಬೆಳಿಬೋದು ಅಂತ ಸಲಹೆ ಕೇಳೋಕೆ ಬಂದಿದ್ದೆ. ಹೌದಾ, ಎಲ್ಲಿದೆ ಜಮೀನು? ಇಲ್ಲೇ ನಮ್ಮ ತೋಟದ ಹಿಂದ್ಗಡೆ. ಬನ್ನಿ ಹಾಗಾದರೆ ನೋಡೋಣ. ಒಂದು ನಿಮಿಷ ಇರಿ, ಕಾಫಿ ಕುಟ್ಕೊಂಡು ಹೋಗೋಣ. ಇಲ್ಲ, ಬರ್ತಾ ಇಲ್ಲ. ಆಯಿತು, ಒಂದು ಗ್ಲಾಸ್ ನೀರು ಕೊಡಿ ಸಾಕು.
ಶಟ್. ಸಾರಿ. ಅಷ್ಟು ಗೊತ್ತಾಗಲ್ವಾ ಅಲ್ಲಿ ಬುಕ್ ಇಟ್ಟಿರೋದು? ಕಣ್ ಕಾಣಿಸಲ್ವಾ ನಿಂಗೆ? ನಾನು ಜಸ್ಟ್ ಓಪನ್ ಮಾಡಿದೆ, ಅದು ಫುಲ್ ಉಕ್ಬಿಡ್ತು. ನೀನ್ ಬೇಕು ಅಂತಾನೆ ಮಾಡಿರ್ತೀಯ, ನಂಗೆ ಚೆನ್ನಾಗಿ ಗೊತ್ತು. ಈ ನಿನ್ ಕಳ್ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಹಲೋ, ಇದು ಜಸ್ಟ್ ಆಕ್ಸಿಡೆಂಟ್ಲಿ ಆಗಿರೋದಷ್ಟೇ. ನಾನ್ಯಾಕೆ ಬೇಕು ಅಂತ ಮಾಡ್ಲಿ? ಅಷ್ಟಕ್ಕೂ ಅಲ್ಲಿ ಬುಕ್ ಇಟ್ಟಿರೋದು ನಿನ್ ತಪ್ಪು. ಸುಮ್ಮನೆ ನನ್ನ ಮೇಲೆ ಎಗರಾಡ್ಬೇಡ. ಆದ್ಯಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀಯಾ? ಆದ್ಯಾ, ನಗ್ಬೇಡ ನೀನು. ಆ ಯಮನ್ ಪರ್ವಹಿಸ್ಕೊಂಡು ನನ್ಗೆ ಬೈತ್ಯಾ? ಸುಬ್ಬು, ನಾನು ನಿನ್ನ ಹತ್ರ ಭಾಳ ದಿನದಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಏನು? ಏನಿಲ್ಲ, ಈ ಅಮ್ಮ ಯಾಕಿಂಗೆ ಅಂತ. ಎಲ್ಲರೂ ಅಮ್ಮಂದಿರು ಎಷ್ಟು ಪ್ರೀತಿಯಿಂದ ಇರ್ತಾರೆ, ಆದರೆ ಈ ಅಮ್ಮನೋ ಯಾವಾಗಲೂ ಗುರ್ರ ಅಂತಾನೇ ಇರ್ತಾಳೆ. ನನಗೆ ತಿಳ್ದಂಗೆ ನನ್ನೆಲ್ಲ ಕೆಲಸನೂ ನೀನೇ ಮಾಡ್ತೀಯ. ಆ ಅಮ್ಮ ಅಟ್ಲೀಸ್ಟ್ ನನ್ನ ಟಚ್ಚು ಕೂಡ ಮಾಡಲ್ಲ. ಯಾಕೆ ನಾನಂದ್ರೆ ಆ ಅಮ್ಮಂಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ನೀನಂದ್ರೆ ನಿಮ್ಮ ಅಮ್ಮನಿಗೆ ಇಷ್ಟನೇ. ಆದರೆ ನಾನೇ ಅವಳಿಗೆ ಇಷ್ಟ ಇರಲಿಲ್ಲ. ಯಾಕೆ? ನಾನು ನಮ್ಮ ಅಪ್ಪ ಅಮ್ಮನ್ನೇ ನೋಡಿಲ್ಲ. ನಮ್ಮ ಅಕ್ಕ ಭಾವನೇ ನನಗೆಲ್ಲ ಆಗಿದ್ರು. ಓ, ನನ್ನ ಅಜ್ಜಿ ತಾತನಾ? ನಿಮ್ಮ ಅಮ್ಮಂಗೆ ಅಪ್ಪ ಅಮ್ಮ, ನಿನಗೆ ಅಜ್ಜಿ ತಾತ. ಹೈಸ್ಕೂಲ್ವರೆಗೂ ಅವ್ರ ಜೊತೆ ಊರಲ್ಲೇ ಓದಿದೆ. ಆಮೇಲೆ ನನ್ನ ಒಳ್ಳೆ ಕಡೆ ಓದಿಸ್ಬೇಕು ಅಂತ ಟೌನಿಗೆ ಕಳಿಸಿದ್ರು. ಮುಂದಕ್ಕಲ್ಲಿ ಓದ್ತಾ ಕೆಲಸನೂ ಸಿಕ್ತು. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಈ ಅಮ್ಮನ ಹೆಂಗೆ ಮದುವೆ ಆದೆ? ಒಂದಿನ ಇದ್ದಕ್ಕಿದ್ದಂಗೆ ಅರ್ಜೆಂಟಾಗಿ ಬಂದು ನನ್ನ ಕರ್ಕೊಂಡೋಗಿ ನಿಮ್ಮ ಅಮ್ಮನ ಜೊತೆ ಮದುವೆ ಮಾಡಿಬಿಟ್ರು. ನಾನು ಯಾಕೆ ಏನು ಅಂತ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅವ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ನಿಮ್ಮಮ್ಮ ಬೇರೆ ಯಾರನ್ನೋ ಮರೆಯೋಕ್ಕಾಗದಿರೋಷ್ಟು ಪ್ರೀತಿಸ್ತಿದ್ದಾಳೆ ಅಂತ. ನಿಂದೇನೋ ಓಕೆ, ಆದರೆ ಆ ಅಮ್ಮ ಅಜ್ಜಿ ತಾತನ್ಗೆ ಹೇಳ್ಬೋದಿತ್ತಲ್ಲ ನಾನು ಬೇರೆಯವ್ರಿಗೆ ಪ್ರೀತಿ ಮಾಡ್ತಿದ್ದೀನಿ ಅಂತ. ಅದು ಗೊತ್ತಾಗೇ ತಾನೇ ನನ್ನ ಜೊತೆ ಮದುವೆ ಮಾಡಿದ್ದು. ನನಗೆ ಮುಂಚೆನಾದರೂ ಗೊತ್ತಾಗಿದ್ದರೆ ನಾನು ಖಂಡಿತ ಮದುವೆ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ನಿಮ್ಮಮ್ಮನಾದರೂ ಹೇಳ್ಬೋದಿತ್ತು, ಅವಳು ಹೇಳಲಿಲ್ಲ. ದೊಡ್ಡವ್ರ ಹಠಕ್ಕೆ ಅವಳ ಪ್ರೀತಿ ಬಲಿಯಾಯಿತು, ಜೊತೆಗೆ ನಾನು ಬಲಿಯಾದೆ. ಮದುವೆ ಏನೋ ಓಕೆ, ಆದರೆ ಆ ಅಮ್ಮಂಗೆ ನೀನಿಷ್ಟ ಇಲ್ದಿದ್ಮೇಲೆ ನಾನು ಯಾಕೆ ಬೇಕಿತ್ತು? ನಿಮ್ಮ ಅಜ್ಜಿ ತಾತನ ಬಲವಂತಕ್ಕೋಸ್ಕರ ನಿಮ್ಮಮ್ಮ ನಿನ್ನನ್ನು ಕೊಟ್ಲು. ಅಂದರೆ ಇವಾಗ ಮತ್ತೆ ಅವ್ರ ಬಲವಂತಕ್ಕೆ ಇಲ್ಲ ನಾನು ಬಲಿಯಾದೆ. ಸರಿ, ಅಜ್ಜಿ ತಾತ ಹೆಂಗ್ ಸತ್ರು? ನಿಮ್ಮ ಅಜ್ಜಿ ತಾತ ಆ ಗುಡ್ಡದ ಹಳೆ ಮನೆಯಲ್ಲೇ ಇದ್ದರು. ಒಂದಿನ ಇದ್ದಕ್ಕಿದ್ದಂಗೆ ಜೋರು ಮಳೆ, ಗುಡ್ಡ ಕುಸಿದು ಆಮೇಲೆ ಅವ್ರು ನಮಗೆ ಸಿಗಲೇ ಇಲ್ಲ. ಸುಬ್ಬು, ನೀನು ಯಾರನ್ನೂ ಪ್ರೀತಿಸ್ಲಿಲ್ವಾ? ನಾನು ಒಂದು ಸುಂದರಾದ ಹುಡುಗಿನ ಪ್ರೀತಿಸ್ತಿದ್ದೆ. ಆದರೆ ನನ್ನ ಪ್ರೀತಿನ ಅವಳಿಗೆ ನಾನು ಹೇಳಿರಲಿಲ್ಲ. ಓ, ಒನ್ ವೇ ಲವ್ವಾ?
ಫೋಟೋ ಏನಾದರೂ ಇಟ್ಟಿದ್ಯಾ? ಇಟ್ಟಿದ್ರೆ ನನಗೂ ತೋರಿಸು ಸುಬ್ಬು. ಪ್ಲೀಸ್ ಸುಬ್ಬು. ಹೋಗ್ಲಿ, ಅವ್ರು ಯಾರಂತನಾದ್ರೂ ಹೇಳು ಸುಬ್ಬು. ನಮ್ಮ ಅಕ್ಕನ ಮಗಳು, ಅಂದ್ರೆ ನಿಮ್ಮಮ್ಮ. ಓ, ನೀನ್ ಪ್ರೀತಿಸಿದ್ದು ಈ ಅಮ್ಮನ್ನ? ನಿನಗ್ ಬುದ್ಧಿನೇ ಇಲ್ಲ ಸುಬ್ಬು. ಹೋಗಿ ಹೋಗಿ ಈ ಅಮ್ಮನ್ ಪ್ರೀತಿ ಮಾಡಿದ್ಯಾ? ನಿನಗ್ ಬೇರೆ ಯಾರು ಸಿಗ್ಲೇ ಇಲ್ವಾ? ಸರಿ, ಇದು ಆ ಅಮ್ಮಂಗ್ ಗೊತ್ತಾ? ಇಲ್ಲ. ಇವಾಗ್ಲೂ ಗೊತ್ತಿಲ್ವಾ? ಆ ಅಮ್ಮ ಬೇರೆಯವ್ರ ಪ್ರೀತಿ ಮಾಡಿದಕ್ಕೆ ನಿನಗ್ ಕೋಪನೇ ಇಲ್ವಾ? ಇಲ್ಲ. ನಾನು ಅವಳನ್ನ ಪ್ರೀತಿಸಿದ್ದಕ್ಕೆ ಅವಳ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡಿರೋದು. ನನಗೂ ಆಸೆ ಇದೆ, ಅವಳ ಜೊತೆ ಮಾತಾಡಬೇಕು, ಅವಳನ್ನ ನಗಿಸ್ಬೇಕು, ಅವಳ ಜೊತೆ ಸುತ್ತಾಡಬೇಕು, ಅವಳ ಜೊತೆ ಓಡಾಡಬೇಕು ಅಂತ. ಆದರೆ ಇದು ಯಾವುದೂ ಆಗ್ತಾ ಇಲ್ಲ ಅಂತ ನೋವು ಇದೆ. ಕೆಲವರು ಹೇಳ್ತಾರೆ ಬದ್ಧ ಶತ್ರುಗಳು ಒಂದೇ ಜಾಗದಲ್ಲಿದ್ದರೆ ಸ್ನೇಹಿತರಾಗ್ತಾರೆ ಅಂತ. ಆದರೆ ನಾವು ಇಷ್ಟು ವರ್ಷದಿಂದ ಒಂದೇ ಮನೇಲಿದ್ದೀವಿ, ಆದರೂ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ. ಆ ಅಮ್ಮ ಮಾಡಿದ ತಪ್ಪಿಗೆ ನಿನಗೆಷ್ಟು ಕಷ್ಟ. ಸುಬ್ಬು, ನೀನು ಆ ಅಮ್ಮನ್ ಮರ್ತು ಬಿಡು. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ಬೇರೆಯವ್ರು ಯಾರು ಬೇಡ ನಮಗೆ. ಆದ್ಯಾ, ಬಾ ಮಗಳೇ. ನಿನ್ನ ವಯಸ್ಸಿಗೆ ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೇಳಬಾರ್ದಿತ್ತು, ಹೇಳಿಬಿಟ್ಟೆ. ಹೋಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿ ಸುಬ್ಬು, ಬೇಗ ಬಂದು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ನೀನಂದ್ರೆ ನಿಮ್ಮ ಅಮ್ಮನಿಗೆ ಇಷ್ಟನೇ. ನಾನು ಒಂದು ಸುಂದರವಾದ ಹುಡುಗಿನ ಪ್ರೀತಿಸ್ತಿದ್ದೆ. ಚಿಕನ್ನಲ್ಲಿ ಜೊತೆಯಲ್ಲಿ ಆಟ ಆಡ್ತಿದ್ವಿ. ಆದರೆ ನನ್ನ ಪ್ರೀತಿನ ಅವಳಿಗೆ ನಾನು ಹೇಳಿರಲಿಲ್ಲ. ಇನ್ನು ಎಷ್ಟೊತ್ತು? ಬೇಗ, ನಂಗೆ ತೋಟದಲ್ಲಿ ಕೆಲಸ ಇದೆ. ನಡಿ ಸುಬ್ಬು, ಹೋಗೋಣ. ಆದ್ಯಾ, ತಗೊಳ್ಳೆ, ಲಂಚ್ ಬಾಕ್ಸ್ ಬಿಟ್ಟು ಹೋಗ್ತಿದ್ಯಾ? ತಗೋ. ಈಗ ನಿನಗೆ ಟೈಮ್ ಆಗ್ಲಿಲ್ವಾ?
ನಡಿ. ಏನಣ್ಣ ಭಾಳ ಖುಷಿಯಾಗಿದ್ದೀರಾ ಇವತ್ತು? ಯಾವಾಗಲೂ ಹೆಂಗಿದ್ದೀನೋ ಹಾಗೇ ಇದ್ದೀನಿ. ಆ ಟೆಸ್ಟ್ ಕೊಡು ಇಲ್ಲಿ. ಅಣ್ಣ, ಇವತ್ತು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದ್ರೆ ಇನ್ನೆರಡು ತಿಂಗಳು ಈ ಕಡೆ ಕೆಲಸ ಇರಲ್ಲ. ಬೇರೆ ಎಲ್ಲಾದರೂ ಕೆಲಸ ಇದ್ರೆ ಹೇಳಿ ಅಣ್ಣ. ಓ ಹೌದಲ್ವಾ? ಒಂದು ಕೆಲಸ ಮಾಡು, ನಮ್ಮ ಗುರುಗಳ ಅಳಿಯ ರೆಸಾರ್ಟ್ ಕಟ್ಸ್ತಾವ್ರೆ, ನೀನು ಅಲ್ಲೇ ಹೋಗು, ನಾನು ಹೇಳ್ತೀನಿ. ಸರಿ ಆಯ್ತಣ್ಣ, ಹೇಳಿ. ನೆನ್ನೇನೂ ನೀರು ಬಿಟ್ಟಿಲ್ಲ. ಹೂನಣ್ಣ, ಗಿಡ ಎಲ್ಲ ಒಣಗ್ತಿದ್ದಾವೆ, ಹೂ ಬಿಡೋ ಟೈಮ್ ಬೇರೆ. ನಿಂಗಿಷ್ಟ ಅಂತ ಕೇಸರಿ ಬಾತ್ ಮಾಡಿದ್ದೆ, ಯಾಕೆ ತಿಂದಿಲ್ಲ ಆದ್ಯ? ಆದ್ಯ, ನಿನ್ನನ್ನೇ ಕೇಳ್ತಿರೋದು. ಹಸ್ವಾಗಿಲ್ಲ. ಯಾಕೆ? ಹುಷಾರಿಲ್ವಾ? ಏನ್ ಸಮಾಚಾರ? ಹೊಸ ನಾಟಕ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ? ಇಷ್ಟು ವರ್ಷ ಇಲ್ದಿದ್ದು ಇವಾಗೇನು ಇದ್ಕಿದ್ದಂಗೆ ಇಷ್ಟೊಂದು ಪ್ರೀತಿ? ಇದೆಲ್ಲ ಬೇಡ. ಮುಂಚೆ ಹೆಂಗಿದ್ಯೋ ಹಂಗೆ ಇದ್ಬಿಡು. ನನಗೆ ಕೇಸರಿ ಬಾತ್ ಇಷ್ಟನೇ, ಆದರೆ ಈಗ ಮಾಡಿಕೊಟ್ಟಿದ್ದು ಇಷ್ಟ ಇಲ್ಲ. ಹೇ ಆದ್ಯ, ಅಲ್ಲೇ ಕೂತ್ಕೋತಿದ್ಯಾ? ಮುಂದ್ಗಡೆ ಬಾ. ಇಲ್ಲೇ ಬಂದು ಕೂತ್ಕೊಳ್ಳೋದಲ್ವಾ? ಸುಬ್ಬು, ಇತ್ತೀಚೆಗೆ ನಿನ್ನಲ್ಲಿ ತುಂಬ ಚೇಂಜಸ್ ಕಾಣಿಸ್ತಿದೆ. ಹೌದಾ? ನನ್ನಲ್ಲ. ಕನ್ನಡಿಲಿ ಹೋಗಿ ಒಂದ್ಸಲ ಮುಖ ನೋಡ್ಕೊ, ಗೊತ್ತಾಗುತ್ತೆ. ಕಾಫಿ ತಗೊಳ್ಳಿ. ಅದರಲ್ಲೇನು ಚೇಂಜಸ್? ಹುಚ್ಚುಚ್ಚನಾಗಿ ಹಿಂಗೆ ನಗೋದು, ಸುಳ್ಳು ಹೇಳೋದು ಇನ್ನೂ ತುಂಬ ಕಾಣ್ತಿದೆ. ಏನು ಮಾಡ್ತಿದ್ದೆ ಇಷ್ಟೊತ್ತು ಅಲ್ಲಿ? ನಿಮ್ಮಮ್ಮಂಗೆ ಲೈನ್ ಹೊಡಿತಾ ಇದ್ದೆ. ನೀನು ತುಂಬ ಚೇಂಜ್ ಆಗಿದ್ಯಾ. ನಿನಗೆ ನಾನು ಇಷ್ಟನೋ ಇಲ್ಲ ಆ ಅಮ್ಮ ಇಷ್ಟನೋ? ನೀನೇ ಇಷ್ಟ. ನೀನು ನನ್ನ ಪ್ರೀತಿಗೆ ಪ್ರತಿರೂಪ ಮಗಳೇ. ಇನ್ನೊಂದ್ಸಲ ಆ ರೀತಿ ಯೋಚನೆ ಮಾಡಬೇಡ. ನಾನು ಯಾವತ್ತಿದ್ರೂ ನಿನ್ನ ಸುಬ್ಬುನೇ. ಓಕೆ, ಬಾಯ್. ಬಾಯ್. ಗುರುಗಳೇ. ಏನಪ್ಪ, ಏನು ಸಮಾಚಾರ? ಬೆಳಿಗ್ಗೆ ವಾಕಿಂಗೇ ಬರಲಿಲ್ಲ? ಏನಿಲ್ಲ ಗುರುಗಳೇ, ಬೆಳಿಗ್ಗೆ ಎಚ್ಚರಿಕೆ ಆಗಲಿಲ್ಲ. ರಾತ್ರಿ ಫುಲ್ ಬಟ್ಲು ಮುಗಿಸಿರ್ತೀಯ, ಬೆಳಿಗ್ಗೆ ಇನ್ನೆಲ್ಲ ಎಚ್ಚರ ಆಗುತ್ತೆ? ಏ ಹಾಗೇನಿಲ್ಲ ಗುರುಗಳೇ. ಆದ್ಯನಂತೆ ಮನೆ ಕರ್ಕೊಂಬ, ಅವ್ರ ಅಜ್ಜಿ ಕಾಯ್ತಾ ಇದ್ರು. ಬಿಡು ಮಾಡಿಕೊಂಡು ಬರ್ತೀವಿ ಗುರುಗಳೇ. ಹಾಂ, ಗೀತಾ ಹೇಗಿದ್ದಾಳೆ?
ಚೆನ್ನಾಗಿದ್ದಾಳೆ. ಅವಳು ಚೆನ್ನಾಗಿರ್ತಾಳೆ ಬಿಡು. ಅವಳನ್ನ ಕಟ್ಕೊಂಡು ನೀನು ಚೆನ್ನಾಗಿಲ್ವೇ? ಈಗ ನಾನು ಚೆನ್ನಾಗಿದ್ದೀನಿ ಗುರುಗಳೇ. ನಿನ್ನ ಚಂದನ ನಾನು ನೋಡಿಲ್ವೇನೋ ಸುಬ್ಬು. ಸರಿ, ಬೆಳಿಗ್ಗೆ ವಾಕಿಂಗ್ ಬರೋದನ್ನ ಮರಿಬೇಡ. ಬರ್ತೇನೆ ಗುರುಗಳೇ. ಆಯಿತು. ಸರಿ. ನಿಂದು ಆ ಎಮ್ಮಂದು ತುಂಬ ಅತ್ತೆ ಆಯಿತು. ಮಾಡ್ತೀನಿರು ನಿನಗೆ. ಇವತ್ತು ಸಂಡೇನಲ್ವಮ್ಮ? ಅದಕ್ಕೆ ಹೇಳ್ತಿರೋದು ಬೇಗ ಹೋಗಿ ರೆಡಿಯಾಗು ಅಂತ. ಯಾಕೆ, ಏನು ಸಮಾಚಾರ? ನಾನಿವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಎಕ್ಸಾಮ್ ಇಲ್ಲ, ರಿಸಲ್ಟ್ ದಿನ ತಾನೇ ನೀನು ಹೋಗೋದು. ಇಲ್ಲ, ನಾನಿವತ್ತು ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ, ಅದಕ್ಕೆ. ನಡಿ ನಡಿ ಪ್ಲೀಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸುಬ್ಬು, ಈ ದೇವಸ್ಥಾನ ಅಲ್ಲ. ಮತ್ತೆ ಅಲ್ಲಿ ಶಿವನ ದೇವಸ್ಥಾನ ಇದೆಯಲ್ಲ. ಅದು ಇಲ್ಲಿಂದ ಇನ್ನೂ 30 ಕಿಲೋಮೀಟರ್ ಇದೆ ಮಗಳೇ. ನಾನು ಅಲ್ಲಿಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಸರಿ, ಹೋಗೋಣ. ಬಾ ಸುಬ್ಬು. ನಿಂಗೆ ಗೊತ್ತಲ್ವಾ, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನು ಹೋಗ್ಬಾ. ಸರಿ. ಸುಬ್ಬು, ಮೂವಿಗೆ ಹೋಗೋಣ. ಆದ್ಯ, ಮನೇಲಿ ಅಮ್ಮ ಒಬ್ಬಳೇ ಇದ್ದಾಳೆ, ಪಾಪ ಕಾಯ್ತಿರ್ತಾಳೆ. ಪ್ಲೀಸ್ ಸುಬ್ಬು, ಇಷ್ಟು ದೂರನೇ ಬಂದಿದ್ದೀವಂತೆ, ಹೋಗಿ ಬರೋಣ. ನೀನು ನಡೆಯೋ ದಾರಿಯಲ್ಲಿ ಹೂವಾಗೋ ಆಸೆಯು. ಆದ್ಯ, ಆದ್ಯ, ಎದ್ದೇಳು ಮಗಳೇ. ಸುಬ್ಬು, ನನಗೆ ತುಂಬಾ ಸುಸ್ತಾಗಿದೆ, ನಾನೋಗಿ ಮಲ್ಕೊಂತೀನಿ. ಆದ್ಯ, ಊಟ ಮಾಡಿ ಮಲ್ಕೊಳ್ಳೆ. ಸುಬ್ಬು, ಬಿರಿಯಾನಿ ಸೂಪರ್ ಆಗಿತ್ತಲ್ವಾ? ಸೂಪರ್. ನೀನು ಊಟ ಮಾಡಿದ್ಯಾ? ಕೋಪದಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಓ, ಏನು ಸುಬ್ಬಣ್ಣ ಅಪರೂಪಕ್ಕೆ ಈ ಕಡೆ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಟೌನ್ ಕಡೆ ಹೋಗಿದ್ದೆ. ಮತ್ತು ನಮ್ಮ ಜಮೀರ್ ಸಾಬ್ರು ನೋಡಿ ಭಾಳ ದಿನ ಬೇರೆ ಆಗಿತ್ತು. ಹೌದು, ಮೊನ್ನೇನು ಜಮೀರ್ ಕೇಳ್ತಾ ಇದ್ದ, ಸುಬ್ಬಣ್ಣ ಇಲ್ಲಿ ಈ ಕಡೆ ಬರೋದನ್ನೇ ಬಿಟ್ಬಿಟ್ರು ಅಂತ. ಆ ಥರ ಏನಿಲ್ಲ, ತೋಟದ್ದು ಜಮೀನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ ಅಷ್ಟೇ. ಮತ್ತೆ ಮಗಳು ಹೆಂಗಿದ್ದಾಳೆ?
ಮಗಳು ಚೆನ್ನಾಗಿದ್ದಾಳೆ. ಹಾಂ, ಅಲ್ಲ, ಇತ್ತೀಚೆಗೆ ಫಸ್ಟ್ ಆಫ್ ಹತ್ರ ನಿಮ್ಮ ಮಗ ಒಬ್ಬನೇ ಇರ್ತಾನೆ, ನೀವು ಡ್ರಾಪ್ ಮಾಡೋಕ್ಕೆ ಬರ್ತಿಲ್ವಾ? ನೀನೇನು ಬರೋದು ಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತಾನೀಗ. ಅಲ್ಲ, ಅವನು 10ನೇ ಸ್ಕೂಲಿಗೆ ಸೇರಿಸ್ಬೋದಲ್ವಾ? ಅದೇನೋ ಬೇರೆ ಸ್ಕೂಲಿಗೆ ಸೇರ್ಕೋಬೇಕಂತಪ್ಪ, ಇಲ್ಲೆಲ್ಲ ಓದಲ್ವಂತೆ ಅವನು. ಈ ಮಕ್ಕಳದಿದ್ದೇ ಕತೆ. ಒಂದು ನಿಮಿಷ ಬಂದೆ ಗಂಗಾಧರ್. ಹಾಂ, ಹಲೋ. ಹಲೋ, ಸುಬ್ರಹ್ಮಣ್ಯ ಅವರಾ? ಹಾಂ, ಹೌದು. ನಾನು ಆದ್ಯ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ. ಓ, ಹೇಳಿ ಮೇಡಮ್. ಸ್ಕೂಲಿಂದ ಟ್ರಿಪ್ ಹೋಗ್ತಿದ್ದಾರಂತೆ, ನಮ್ಗೆ ಹೇಳಲೇ ಇಲ್ಲ. ಸ್ಕೂಲಿಂದ ಫೋನ್ ಮಾಡಿದ್ರ ನಿನಗೆ? ಅಲ್ಲ, ಎಲ್ಲ ಮಕ್ಕಳು ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಹಠ ಮಾಡ್ತಿರ್ತಾರೆ. ನೀನು ನೋಡಿದ್ರೆ ಹೋಗಲ್ಲ ಅಂತಿದ್ಯಾ, ಯಾಕೆ? ಏನು ಸಮಾಚಾರ? ಸುಬ್ಬು, ಈ ಟ್ರಿಪ್ಪಿಂದ ನನಗೇನೂ ಯೂಸ್ ಇಲ್ಲ. 1 ಮಾರ್ಕ್ಸ್ ಜಾಸ್ತಿನೂ ಬರಲ್ಲ, ಕಡಿಮೆನೂ ಆಗಲ್ಲ. ಎಲ್ಲರೂ ಓದೋದು ಬರೀ ಮಾರ್ಕ್ಸ್ಗೋಸ್ಕರ ಅಲ್ಲ, ನಾಲೆಜ್ಗೋಸ್ಕರ. 4 ಕಡೆ ಸುತ್ತಾಡಿದ್ರೆ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಹೋಗ್ತಾ ಇದೆಯಾ ಅಷ್ಟೇ, ನಿನ್ನ ಹೆಸರು ಬರ್ಸಾಯ್ತು. ಯಾಕೆ ಬರೆಸ್ದೆ ನೀನು? ಆದ್ಯಾ, ಯಾಕೆ ನಮ್ಮನ್ನು ಬಿಟ್ಟಿರೋಕ್ಕೆ ಬೇಜಾರಾ? ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಮಾತ್ರ ಬೇಜಾರು. ಎಷ್ಟೇ ಆಗಲಿ ಅಪ್ಪನ ಮಗಳಲ್ವಾ? ಇದಕ್ಕೇನೂ ಕಮ್ಮಿ ಇಲ್ಲ. ಇನ್ನು ಹೋದತ್ರಲ್ಲ ಹುಷಾರು. ನಾನಲ್ಲ, ನೀನು ಹುಷಾರು. ಆಯಮ್ಮ ಮನೇಲಿ ಒಬ್ಳೇ ಇರ್ತಾಳೆ. ಎಷ್ಟೇ ಆದರೂ ಅವಳು ನನ್ನ ಹೆಂಡತಿ ಮಗಳೇ. ಐ ಆಮ್ ಸಾರಿ, ಇಷ್ಟು ದಿನ ನಿಮಗೆ ನೋವು ಕೊಟ್ಟಿದ್ದಕ್ಕೆ. ಐ ಆಮ್ ಸಾರಿ, ನಿಮ್ಮನ್ನು ದೂರ ಇಟ್ಟಿದ್ದಕ್ಕೆ. ಐ ಆಮ್ ಸಾರಿ, ಎಲ್ಲ ಮರೆತು ನಿಮ್ಮನ್ನು ಪ್ರೀತಿಸೋಕೆ ಇಷ್ಟು ದಿನ ಟೈಮ್ ತಗೊಂಡಿದ್ದಕ್ಕೆ. ಇರೋದನ್ನು ಪಡ್ಕೊಳ್ಳದೆ ಕಳೆದೋಗಿರೋದ್ರ ಬಗ್ಗೆ ಕೊರಗ್ತಾ ಇದ್ದೆ. ಆದರೆ ನೀವೇನು ತಪ್ಪೇ ಮಾಡದೆ ನನ್ನಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರಿ. ಹೊರಗಿನವ್ರ ಹತ್ರ ಏನೆಲ್ಲ ಕೇಳಿದ್ರಿ. ಯಾರು ಏನೇ ಅಂದರು ನನ್ನನ್ನು ಬಿಡದೆ ಅರ್ಥ ಮಾಡಿಕೊಂಡು ನನ್ನ ಜೊತೆ ಇದ್ದು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ್ರಿ. ನೀವೆಷ್ಟೋ ಸಲ ನನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದ್ರಿ, ಆದರೆ ನಾನೇ ನಿಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಇದಕ್ಕೆಲ್ಲ ಆ ನನ್ನ ಪ್ರೀತಿ ಹಠನೇ ಕಾರಣ ಆಯಿತು. ಆದರೂ ನನ್ನಿಷ್ಟೆಲ್ಲ ತಪ್ಪುಗಳನ್ನ ಸಹಿಸ್ಕೊಂಡು ಹೇಗಿದ್ದೀರಾ ನೀವು? ಇನ್ನೊಬ್ಬರನ್ನ ಇಷ್ಟಪಟ್ಟು ಆ ಪ್ರೀತಿ ನೆನಪಲ್ಲೇ ಇಷ್ಟು ವರ್ಷ ಇದ್ರು ನೀವೇನು ಕೇಳಲಿಲ್ಲ. ಯಾಕೆ? ಯಾಕಂದರೆ ಐ ಲವ್ ಯು.
ಚಂದಿರ ಹೊರಗೆ ಬಂದಾಯಿತು ಅವಳ ಹಣೆಯ ಸಿಂಧೂರದಲ್ಲಿ ತಣ್ಣನೆ ನಗುವ ಕಂಡಾಯಿತು ಏನೋ ಕಳೆದುಕೊಂಡ ಹಾಗೆ ನೊಂದೆನಾ ನಿನ್ನ ಬಿಟ್ಟು ಇರೇನು ಕ್ಷಣವೂ ಕೂಡ ನಾನು ಅಂಗಳದ ರಂಗೋಲಿಯು ನೂರು ಕಥೆಯ ಹೇಳುತ್ತಿದೆ ಜೀವನದ ಪಥವು ಹೊಸ ಬಾಳ ಕಡೆಗೆ ಸಾಗುತ್ತಲಿದೆ ಮೋಡದಲ್ಲಿ ಮರೆಯಿದ್ದ ಚಂದಿರ ಹೊರಗೆ ಬಂದಾಯಿತು ಅವಳ ಹಣೆಯ ಸಿಂಧೂರದಲ್ಲಿ ಸಣ್ಣನೆ ನಗುವ ಕಂಡಾಯಿತು ಹೂದೋಟದ ಹೂವೊಂದು ಅರಳಿನಕ್ಕಂತಾಗಿದೆ ಮನಸ್ಸು ಹಕ್ಕಿಯಂತಾಗಿ ಹಾರುತ್ತಿದೆ ಜೀವನದ ಚಕ್ರದಿ ಏಳು ಬೀಳು ಕಂಡೆನಾ ಕಷ್ಟ ಸುಖ ಜೊತೆಯಾಗಿ ಹಂಚಿಕೊಳ್ಳೋಣ ನೀನು ನಡೆಯೋ ದಾರಿಯಲ್ಲಿ ಹೂವಾಗೋ ಆಸೆಯು ನಿನ್ನ ಕಣ್ಗಳಲ್ಲಿ ಬೆಳದಿಂಗಳಾಗೋ ಆಸೆಯು ಇನ್ನಾದರೂ ಜೊತೆಯಾಗಿರು ನನ್ನ ಚಿನ್ನ ನಗುತ್ತಾ ಇರು ನನ್ನೊಡನೆ ಕೊನೆಯವರೆಗೂ ಬಾಳ ಬಂಡಿ ಪಯಣದಲ್ಲಿ ಜೋಡಿಯತ್ತು ನಾವಾಗಿ ಸಂಸಾರದ ರಥವ ಎಳೆಯೋಣ ಬೇರೆ ಏನು ಕೇಳೆನು ನಿನ್ನ ಬಿಟ್ಟು ಬಾಳೆನು ಏಳು ಜನ್ಮ ಜೊತೆಯಾಗಿ ಬದುಕೋಣ ನಿನ್ನ ಪ್ರೀತಿ ಮಾತನೊಮ್ಮೆ ನಾ ಕೇಳೋ ಆಸೆಯು ನಿನ್ನ ಜೊತೆ 100 ವರ್ಷನ ಬಾಳೋ ಆಸೆಯು ಉಸಿರಾಗೋ ಆಸೆಯು ನಿನ್ನುಸಿರಿನಲ್ಲಿ ಜೊತೆಯಾಗಿ ನಾ ನಡೆವೆ ಉಸಿರಿರೋ ತನಕ ಮೋಡದಲ್ಲಿ ಮರೆಯಿದ್ದ ಚಂದಿರ ಹೊರಗೆ ಬಂದಾಯಿತು ಅವಳ ಹಣೆಯ ಸಿಂಧೂರದಲ್ಲಿ ಸಣ್ಣನೆ ನಗುವ ಕಂಡಾಯಿತು ಏನೋ ಕಳೆದುಕೊಂಡ ಹಾಗೆ ನೊಂದೆನಾ ನಿನ್ನ ಬಿಟ್ಟು ಇರೇನು ಕ್ಷಣವೂ ಕೂಡ ನಾನು ಅಂಗಳದ ರಂಗೋಲಿಯು ನೂರು ಕಥೆಯ ಹೇಳುತ್ತಿದೆ ಜೀವನದ ಪಥವು ಹೊಸ ಬಾಳ ಕಡೆಗೆ ಸಾಗುತ್ತಲಿದೆ ಅದು ಬಿಡಿ, ನನ್ನ ಹತ್ರನೂ ಸ್ವಲ್ಪ ಮಾತಾಡಿ. ನಾನೀಗ ತುಂಬ ಖುಷಿಯಾಗಿದ್ದೀನಿ. ನೋಡಿದ್ರೇ ಗೊತ್ತಾಗುತ್ತೆ. ಆದರೆ ನನಗೊಂದೇ ಚಿಂತೆ ಆಗಿರೋದು, ಆದ್ಯನೂ ನಿಮ್ಮ ಹಾಗೆ ನಂಗೆ ಹತ್ರ ಆಗ್ತಾಳ? ಯಾಕೆ ಬಂತೆ ನಿಂಗೆ ಈ ಅನುಮಾನ? ನನ್ನ ಕಂಡ್ರೇ ಅವಳಿಗೆ ಕೋಪ ಬರುತ್ತೆ, ಹತ್ರ ಬರಲ್ಲ, ಮಾತಾಡಲ್ಲ. ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ನನಗೆ. ನಂಗೆ ಗೊತ್ತು ಇದಕ್ಕೆಲ್ಲ ನಾನೇ ಕಾರಣ ಅಂತ. ಹುಟ್ಟಾಗಿಂದ ಅವಳನ್ನ ದೂರ ಇಟ್ಟಿದ್ದೆ. ಚಿಕ್ಕ ಮಕ್ಕಳಿಗೆ ತಾಯಿ ಅವಶ್ಯಕತೆ ತುಂಬಾ ಇರುತ್ತೆ. ಆದರೆ ನಾನು ಆ ತಾಯಿ ಪ್ರೀತಿನೇ ಕೊಡಲಿಲ್ಲ. ಅವಳು ಯಾವೊಂದು ಕೆಲಸನೂ ಮಾಡಲಿಲ್ಲ.
ಎಲ್ಲನೂ ನೀವೇ ಮಾಡಿದ್ರಿ. ಈಗ ಅವಳಿಗೆ ನಾನು ಈ ಮನೇಲಿ ಇಷ್ಟ ಇಲ್ದಿರೋ ವಸ್ತು ಆಗಿದ್ದೀನಿ. ಅವಳಿನ್ನೂ ಚಿಕ್ಕವಳು, ಸರಿ ಹೋಗ್ತಾಳೆ ಬಿಡು. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಮ್ಮ 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 ಅಂತ ನಿನ್ನ ತಲೆ ತಿಂತಾಳೆ ನೋಡು. ಸುಬ್ಬು, ಆದ್ಯ, ಬರ್ತಾ ಇದ್ದೀನಿ ಅಂತ ಫೋನೇ ಮಾಡಿಲ್ಲ, ಹಾಗೆ ಬಂದ್ಬಿಟ್ಟಿದ್ಯಾ? ಯಾರು ಡ್ರಾಪ್ ಮಾಡಿದ್ರು? ಸ್ಕೂಲ್ ಬಸ್. ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ? ಸುಬ್ಬು, ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ. ವಾವ್, ಸೂಪರ್. ಸರಿ ಸುಬ್ಬು, ನನಗೆ ಸುಸ್ತಾಗ್ತಿದೆ, ನಾನು ಹೋಗಿ ಮಲಗ್ತೀನಿ. ಆದ್ಯ, ಆದ್ಯ, ಊಟ ಮಾಡಿ ಮಲ್ಕೊಳ್ಳೆ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಆದ್ಯ, ಒಂದು ನಿಮಿಷ ಬಾಯಿಲಿ. ಆದ್ಯ, ನಿನ್ನೆ ಕರಿತಿರೋದು, ಒಂದು ನಿಮಿಷ ಬಾಯಿಲಿ. ಕೇಳಿಸ್ತಾ ಇಲ್ವಾ ಆದ್ಯ? ಆದ್ಯ, ನೀನಿನ್ನು ಚಿಕ್ಕೋಳು, ಅದೇ ಥರ ಇರು, ದೊಡ್ಡೋಳ್ ಥರ ಆಡಬೇಡ. ನನಗೆ ಯಾರ ಜೊತೆ ಹೆಂಗಿರ್ಬೇಕಂತ ಗೊತ್ತು, ನೀನು ಅಡ್ವೈಸ್ ಮಾಡಕ್ಕೆ ಬರಬೇಡ. ಇಷ್ಟು ದಿನ ನಿನ್ನ ಹತ್ರ ಹೇಗಿದ್ನೋ ನಿಮ್ಮ ಅಪ್ಪನ ಹತ್ರನೂ ಹಾಗೆ ಇದ್ದೆ ತಾನೆ. ಈಗ ನೋಡು, ಮಾತಾಡ್ಕೊಂಡು ಒಂದಾಗಿಲ್ವಾ? ನೀನು ಯಾಕೆ ಈ ಥರ ಮಾಡ್ತಿದ್ಯಾ? ನಾನಪ್ಪ ಅಲ್ಲ. ಯಾಕೆ? ನಿಂಗೆ ಅಮ್ಮ ಅಂದರೆ ಇಷ್ಟ ಇಲ್ವಾ? ಇಲ್ಲ, ಐ ಹೇಟ್ ಯು. ಸರಿ, ನಿನಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತನಾದರೂ ಹೇಳು. ನಮ್ಮನ್ನು ಬಿಟ್ಟು ಹೊರಟೋಗು. ಆದ್ಯ, ಮುಟ್ಬೇಡ ನೀನನ್ನ. ಹಠ ಮಾಡಬೇಡ್ವೆ, ನನ್ನ ಮಗಳು ಕಣೆ ನೀನು. ಬಿಡು ಬಿಡು. ಆದ್ಯ, ಏನಾಯ್ತೆ? ಏನಿತ್ತಲ್ಲ? ಏನೇ ಇದು? ಅಯ್ಯೋ, ಯಾರು ಹೊಡೆದ್ರೆ ನಿಮಗೆ? ಅಯ್ಯಮ್ಮ ನನ್ನನ್ನು ಸಾಯಿಸ್ಬಿಡ್ತಾಳೆ. ಅಮ್ಮ ಅನ್ನೋ ಅಂತ ಹೊಡಿತಿದ್ದಾಳೆ. ಏನು ಆಗಲ್ಲ, ನಾನಿದ್ದೀನಿ, ಬಾ. ಅಯ್ಯಮ್ಮ ನನ್ನ ಹೊಡಿತಾಳೆ, ನೀನೇ ಹೋಗು. ಗೀತಾ, ಗೀತಾ, ಹೆಂಗಾದ್ರೂ ಮನ್ಸು ಬಂತೆ ನಿಂಗೆ? ರಕ್ತ ಬರೋಂಗ್ ಹೊಡೆದಿದ್ಯಲ್ಲೇ? ರಕ್ತ ಬರೋ ಹಾಗ? ನಾನು ಆ ಥರ ಹೊಡೆದಿಲ್ಲ, ಅವಳು ನಾಟಕ ಮಾಡ್ತಿದ್ದಾಳಷ್ಟೆ. ಅವಳಲ್ಲ ಕಣೆ, ನಾಟಕ ಆಡ್ತಿರೋದು ನೀನು. ನೀನ್ ಸರಿ ಇದ್ದಿದ್ರೆ ಅವಳು ನಿನ್ನ ಅಮ್ಮ ಅಂತ ಯಾವತ್ತೋ ಕರೆದಿರೋಳು. ಅಂದ್ರೆ? ಅವತ್ತು ಅವಳು ಚಿಕ್ಕ ಮಗುವಾಗಿದ್ದಾಗ ಜಾಂಡೀಸ್ ಬಂದು ಸತ್ತೋಗ್ತಾ ಇದ್ದಾಳೆ ಅಂದಾಗ ನೀನ್ ಬಂದು ನೋಡ್ಲಿಲ್ಲ. ನಿನ್ನ ಅಮ್ಮ ಅಂತ ಕರೆಯೋದಕ್ಕೆ
ಒಂದಿನಾದರೂ ನಿನ್ನ ಎದೆ ಹಾಲು ಕುಡಿಸಿ ತಾಯಿ ಪ್ರೀತಿ ತೋರಿಸಿದ್ಯಾ ನೀನು? ಆದ್ರೆ ನಿನ್ಗಿವತ್ತು ನಿನ್ನ ಮಗಳು ಬೇಕು, ಅವಳು ಪ್ರೀತಿ ಬೇಕು ಅಲ್ವಾ? ಆದ್ರೆ ಆವತ್ತು ಅವಳನ್ನ ಉಳಿಸ್ಕೊಳ್ಳೋಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅಲ್ಲ, ಅವನ್ಯಾರನು ಸೀಮೆಗಿಲ್ದಿದ್ದು ಪ್ರೀತಿ ಮಾಡಿದೆ ನೋಡು. ನೋಡಿ, ನನ್ನ ಪ್ರೀತಿ ಬಗ್ಗೆ ಜಾಸ್ತಿ ಮಾತಾಡಬೇಡಿ. ಪ್ರೀತಿನ? ಪ್ರೀತಿ ಬಗ್ಗೆ ನಿಂಗೇನೆ ಗೊತ್ತು? ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಂದೆ ನಿನ್ನ ಪ್ರೀತಿನೇ ದೊಡ್ಡದಾಗಿದ್ರೆ ಅವನ ಜೊತೆನೆ ಹೋಗ್ಬೇಕಿತ್ತು, ಯಾಕೆ ಹೋಗ್ಲಿಲ್ಲ? ಅದ್ ನಿಮಗ್ ಬೇಡವಾದ ವಿಷಯ. ಪ್ರಪಂಚದಲ್ಲಿ ಅವ್ರವ್ರನ್ನ ಪ್ರೀತಿಸಿದವರು ಅವ್ರವ್ರಿಗೆ ಸಿಕ್ಕಿದ್ರೆ ಈ ಪ್ರೀತಿ ಅನ್ನೋ ಶಬ್ದಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ, ಗೊತ್ತಾ? ಏ ಆದ್ಯ, ಎಲ್ಲೇ ಇದೆಯಾ? ಎಲ್ಲಿದೆಯೇ ರಾಕ್ಷಸಿ? ಅವಳಲ್ಲ ರಾಕ್ಷಸಿ, ರಾಕ್ಷಸಿ ತರ ಆಡ್ತಿರೋದು ನೀನು. ನಾನ್ ರಾಕ್ಷಸಿನೇ. ಏನಿವಾಗ? ಹೋಗ್ಲಿ ಪಾಪ ಅಂತ ಎಲ್ಲ ಮರ್ತು ಹತ್ರ ಆದ್ರೆ ನನ್ಗೆ ಉಪದೇಶ ಮಾಡ್ತೀಯ? ಬಿಡೋ ದಾರಿನ ಮಾಡ್ತೀನಿ ಅವಳಿಗೆ. ಇನ್ ಒಂದು ಮಾತಾಡಬೇಡ ನೀನು. ಅತಿ ಆಯ್ತು ನಿಂದು. ಇವತ್ತೇ ಕೊನೆ. ಇನ್ ಯಾವತ್ತಿಗೂ ಅವಳ ಮೇಲೆ ಕೈ ಮಾಡಬೇಡ ನೀನು. ಉರಿತಿದೆ ಸುಬ್ಬು. ಏನೂ ಆಗಲ್ಲ. ಸ್ವಲ್ಪ ಹೊತ್ತು ಉರಿ, ಎಲ್ಲ ಕಡಿಮೆ ಆಗುತ್ತೆ ಬಿಡು. ಆದ್ಯ, ನೀನಂದರೆ ನಿಮ್ಮ ಅಮ್ಮಂಗೆ ಇಷ್ಟ ಮಗಳೇ. ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಹತ್ರ ಅಮ್ಮ ಅನ್ಸ್ಕೋಬೇಕು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಅವಳ ಆಸೆ. ಇಷ್ಟು ದಿನ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ಲು. ಆದರೆ ಅವಳಿಗೀಗ ತಾನು ಮಾಡಿದ ತಪ್ಪಿನ ಅರಿವಾಗಿದೆ. ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಇನ್ಮೇಲೆ ಅಮ್ಮಂಗೆ ನೀನು ಮಗಳಾಗಿರಬೇಕು. ಈಗಾಗಲೇ ತುಂಬ ನೊಂದಿದ್ದಾಳೆ. ಇನ್ನೂ ಜಾಸ್ತಿ ನೋಯಿಸ್ಬೇಡ ಅವಳನ್ನ. ಸಾರಿ ಸುಬ್ಬು. ಅಮ್ಮ ಹೊಡೆದ್ಲಲ್ಲ ಅನ್ನೋ ಸಿಟ್ಟಿನಲ್ಲಿ ಏನೇನನ್ನೋ ಗೊತ್ತೇ ಆಗಲಿಲ್ಲ. ನನ್ನಿಂದ ಅಮ್ಮ ನೀನು ಜಗಳ ಆಡೋಗಾಯ್ತು. ಏನಂದೆ? ಅಮ್ಮನ? ಇನ್ಯಾವತ್ತೂ ಈ ಥರ ಆಗಲ್ಲ. ಇನ್ಯಾವತ್ತೂ ಅಮ್ಮನ ಮನಸ್ಸನ್ನ ನಾನು ನೋಯಿಸಲ್ಲ ಸುಬ್ಬು. ಸಾರಿ ಸುಬ್ಬು, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ನೀನಮ್ಮ ಅಂತ ಕರೆದಿದ್ದು ಗೊತ್ತಾದರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಛೆ, ಎಂಥ ಕೆಲಸ ಮಾಡಿಬಿಟ್ಟೆ. ಅಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾಳೆ. ಇಲ್ಲ ಮಗಳೇ, ನಿನ್ನ ಮೇಲೆ ಬೇಜಾರಾಗಿರಲ್ಲ. ಎಷ್ಟೇ ಆಗಲಿ ನಿನ್ನಮ್ಮ ಅವಳು. ಮೊದಲು ನಾನು ಹೋಗಿ ಅವಳನ್ನ ಸಮಾಧಾನ ಮಾಡ್ತೀನಿ. ನೀನು ಆಮೇಲೆ ಬಾ, ಸರ್ಪ್ರೈಸ್ ಕೊಡೋಣ. ಸರಿ ಸುಬ್ಬು. ಗೀತಾ, ಗೀತಾ, ಏನೇ ಇದು? ಏನಾಯ್ತು? ಗೀತಾ, ಎದ್ದೇಳು ಗೀತಾ. ಗೀತಾ, ಮಾತಾಡು ಗೀತಾ. ಏನಾಯ್ತು ನಿಂಗೆ ಗೀತಾ? ಮಾತಾಡು ಗೀತಾ. ಏನಾಯ್ತೆ ನಿಂಗೆ? ಕಣ್ಬಿಡು ಗೀತಾ. ಮಾತಾಡೆ ಪ್ಲೀಸ್. ಗೀತಾ, ಅಮ್ಮ ನೋಡೆ, ನಿನ್ ಮಕ್ಕಳು ಬಂದಿದ್ದಾಳೆ. ಕಣ್ಬಿಡೆ. ಅಮ್ಮ ಎದೋಳಮ್ಮ. ನೋಡೆ ಗೀತಾ. ಅಮ್ಮ ಅಂತಿದ್ದಲ್ಲ, ಈಗ ಅಮ್ಮ ಅಂತಿದ್ದೀನಿ. ಎದ್ದೋಳಮ್ಮ. ಅಮ್ಮ ಎದ್ದೋಳಮ್ಮ. ಇಷ್ಟು ದಿನ ಕಾಯ್ತಿದ್ದೆ ನಿನ್ನ ಅಮ್ಮ ಅಂತ ಕರೀಲಿ ಅಂತ. ಇವಾಗ ನಿನ್ನ ಅಮ್ಮ ಅಂತ ಕರೀತಾಳೆ. ಕಣ್ಬಿಡೆ ಗೀತಾ.
ಸುಬ್ಬು ಹೇಳು ಸುಬ್ಬು, ಅಮ್ಮಂಗೆ ಎದ್ದೊಳಕ್ಕೆ ಹೇಳು ಸುಬ್ಬು, ಮಾತಾಡಕ್ಕೆ ಹೇಳು ಸುಬ್ಬು. ಅಮ್ಮ ನನ್ನ ಕ್ಷಮಿಸ್ಬೇಡಮ್ಮ, ನೀ ನನಗೆ ಎಷ್ಟು ಬೇಕಾದ್ರೂ ಹೊಡಿಯಮ್ಮ, ಹೊಡಿಯಮ್ಮ ನನ್ನ. ನನ್ನ ಕೈಯಾರೆ ಕೊಂದ್ಬಿಟ್ಟಲ್ಲ ನಿನ್ನ. ಎಂತ ತಪ್ಪು ಮಾಡಿಬಿಟ್ಟೆ ದೇವ್ರೆ, ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಏನ್ ಹೇಳ್ತಿದ್ಯಾ ಸುಬ್ಬು? ಹೌದು ಮಗಳೇ, ಜಗಳದಲ್ಲಿ ಅಮ್ಮನಿಗೆ ನಾನು ಹೊಡೆದ್ಬಿಟ್ಟೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290101ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಸುಬ್ಬು, ನನಗೆ ಭಯ ಆಗ್ತಿದೆ. ಪೊಲೀಸವರು ಬರ್ತಾರಾ? ನಿನ್ನನ್ನು ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡೋಗಿ ನಿನ್ನನ್ನು ಹೊಡಿತಾರಾ? ನಿನ್ನನ್ನು ಬಿಟ್ಟೋದ್ರೆ ನಾನು ಅಮ್ಮ ಜೊತೆನೇ ಹೊರಟೋಗ್ತೀನಿ. ನಾನು ಪಾಪಿ ಸುಬ್ಬು, ಪಾಪಿ. ಪ್ಲೀಸ್ ಸುಬ್ಬು, ಕ್ಷಮಿಸ್ಬಿಡು ನನ್ನ. ಆದ್ಯ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮಗಳೇ. ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ಅಳ್ಬೇಡ. ಸುಬ್ಬು, ಇವಾಗ ಏನ್ ಮಾಡೋದು?
ಸುಬ್ಬು ಸುಬ್ಬು, ಈ ನಡುವೆ ನೀನು ಜಾಸ್ತಿ ಕುಡಿತಿದ್ಯಾ, ನನಗೆ ಭಯ ಆಗುತ್ತೆ. ಇವನಿಗೇನಾಯ್ತು? ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಸುಬ್ಬು ಸುಬ್ಬು ಸುಬ್ಬು, ಸುಬ್ಬು, ನೀನು ಊಟ ಮಾಡ್ತಿಲ್ಲ, ನನ್ನ ಸ್ಕೂಲ್ಗೂ ಬಿಡ್ತಿಲ್ಲ, ಅಮ್ಮನ ನೆನೆಸ್ಕೊಂಡು ಅಳ್ತಿದ್ಯಾ. ನನಗೂ ಅಳು ಬರ್ತಿದೆ. ಆದರೆ ಎಲ್ಲಿ ನೀನು ಬೇಜಾರು ಮಾಡ್ಕೊತೀಯ ಅಂತ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊತಿದ್ದೀನಿ ಗೊತ್ತಾ? ಅಮ್ಮ ಏನು ಬರಲ್ಲ, ಇವಾಗಿರೋದು ನಾವಿಬ್ಬರೇ. ನೀನು ಹೀಗೆ ಇದ್ದರೆ ಮತ್ತೆ ಇಬ್ಬರಲ್ಲಿ ಒಬ್ಬರಾಗ್ತೀವಿ ಅಷ್ಟೇ. ಪ್ಲೀಸ್ ಸುಬ್ಬು, ನಗು, ಒಂದ್ಸಲ ನಗು ಪ್ಲೀಸ್. ಪ್ಲೀಸ್ ಸುಬ್ಬು, ನಗು ಸುಬ್ಬು. ಮನವೇ ಮೌನವೇಕೆ, ನಗುನಿ ಒಮ್ಮೆ ಜೊತೆಗೆ, ಬದುಕು ಖಾಲಿ ಪುಟವು, ಸರಿ ತಪ್ಪು ಕಷ್ಟ ಸುಖ ಬರೆಯುವ ದೇವನೆಯೋ. ಕಡಲ ತೀರಕ್ಕೊಂದು ಇಹುದು ಒಂದು ಕೊನೆಯು, ಅದಕ್ಕೂ ನೀನು ಮಿಗಿಲು, ಪ್ರತಿ ಸಾರಿ ಪ್ರೀತಿ ಹಂಚಿ ಕಹಿಯ ನುಂಗುವೆ. ಪಯಣ ಸಾಗುತ್ತಿರಲಿ, ಇರುವೆ ನಿನ್ನ ಜೊತೆಲಿ, ಮರೆವ ಹಳೆಯ ನೆನಪ, ನಡೆವ ಕನಸು ಕಾಡುತ್ತಾ, ನಿಂತ ನೀರಾಗದೆ ಹರಿವ ನದಿಯಾಗಿ ಸಾಗುವ ಬಾ, ಇರಿವ ಮುಳಿಯಾಗದೆ ನಗುವ ಹೂವಾಗಿ ಅರಳುವ ಬಾ. ಹೃದಯ ಬಯಸುತ್ತಿಹುದು, ಮನಸ್ಸು ನಿನ್ನ ನೆನೆದು, ಕಳೆದ ದಿನಗಳಂದು ಮರಳಿ ಬಾರದಿಂದು, ಅರಳಿ ನಗುವೈಹು ಬಾಡಿ ಹೋಗಿಹುದು ನೋಡಿಲ್ಲಿ, ಮರಳಿ ನೆನಪಾಗುವೆ ಉಸಿರು ನಿಲ್ಲುವವರೆಗಿಲ್ಲಿ. ಮನವೇ ಮೌನವೇಕೆ, ನಗುನಿ ಒಮ್ಮೆ ಜೊತೆಗೆ, ಬದುಕು
ಎಲ್ಲಿ ಒಂದು ವಾರದಿಂದ ಕಾಣಲಿಲ್ಲ? ಏನಮ್ಮ ಅದ್ಯಾ, ನಮ್ಮನೆ ಬರಲ್ವಾ ನೀನು? ಟೆಸ್ಟ್ ನಡೀತಿದೆ ತಾತ, ಮುಗಿಸ್ಕೊಂಡು ಬರ್ತೀನಿ. ಸರಿ, ಅಮ್ಮ ಸಿಕ್ಕಿ ಭಾಳ ದಿನ ಆಯಿತು. ಕರಿಯಮ್ಮ, ಮಾತಾಡ್ಸೋಣ. ಗೀತಾ ಇಲ್ಲ ಗುರುಗಳೇ. ಗೀತಾ ಇಲ್ವಾ? ಎಲ್ಲೋದ್ಲು? ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ಲು. ಅಂದರೆ ನಾವ್ಯಾರು ಬೇಡ ಅಂತ ಅಮ್ಮ ಮತ್ತೆ ತನ್ನ ಇಷ್ಟಪಟ್ಟಿರೋರ್ನ ಹುಡ್ಕೊಂಡು ಹೊರಟೋದ್ಲು. ಇವಳಿಗೂ ಗೊತ್ತಾಗ್ಬಿಡ್ತಾ ಅವಳು ಬುದ್ಧಿ. ಥತ್, ಎಂಥ ಕೆಲಸ ಮಾಡಿದ್ಲು. ದೇವರಂತ ನಿನ್ನನ್ನ ಮುದ್ದಾಗಿರೋ ಮಗಳನ್ನ ಬಿಟ್ಟೋಗಕ್ಕೆ ಅವಳಿಗೆ ಮನ್ಸಾರು ಹೇಗೆ ಬಂತು? ಇಷ್ಟು ವರ್ಷದಿಂದ ಈಗ ಸರಿ ಹೋಗ್ತಾಳೆ, ಆಗ ಸರಿ ಹೋಗ್ತಾಳೆ ಅನ್ಕೊಂಡಿದ್ರೆ ಕೊನೆಗೂ ತೋರಿಸ್ಬಿಟ್ಲಲ್ಲ ಅವಳ ಬುದ್ಧಿನ. ಸುಬ್ಬು, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಪೀಡೆ ತುಲುಕ್ತು ಅನ್ಕೋ. ಒಂದು ಲೆಕ್ಕಕ್ಕೆ ಇಷ್ಟ ಇಲ್ಲದೆ ಇಲ್ಲೇ ಇದ್ದು ನಿನಗೆ ಕಷ್ಟ ಕೊಟ್ಟು ಬದುಕೋಕ್ಕಿಂತ ಅವಳು ಹೋಗಿದ್ದೇ ಒಳ್ಳೇದಾಯ್ತು. ಸತ್ಲು ಅಂತ ತಿಳ್ಕೊಂಡು ಇನ್ಮೇಲೆ ನೆಮ್ಮದಿಯಾಗಿರೋದು ಕಲೀರಿ. ಸರಿ ಸುಬ್ಬು, ನಾನಿನ್ನು ಬರ್ತೀನಿ. ನೋಡು, ಯಾರೂ ಇಲ್ಲ ಅಂತೇಳಿ ಚಿಂತೆ ಮಾಡಬೇಡ. ನಾವಿದ್ದೀವಿ. ಏನಾದ್ರು ತೊಂದರೆ ಆದರೆ ಫೋನ್ ಮಾಡು. ಬರ್ಲಾ? ಸರಿ. ಅದ್ಯಾ, ಬರ್ತೀನಮ್ಮ. ಸುಬ್ಬು ಹೆಂಡತಿ ಓಡೋದ್ಲಂತೆ. ಹೌದಾ? ಈ ವಿಷಯನ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ. ಸುಬ್ಬಣ್ಣ, ಸುಬ್ಬಣ್ಣ, ಜಮೀರ್, ಸುಬ್ಬಣ್ಣಂಗೆ ಏನಾಯ್ತು ಇವತ್ತು? ಕರೆದ್ರು ಕೇಳ್ದವ್ರಂಗೆ ಹೋದ್ರಲ್ಲ? ಪಾಪ ಅವ್ರೇನೋ ಬೇಜಾರಲ್ಲಿದ್ದಾರೆ ಬಿಡಿ ಗಂಗಾಧರ್. ಯಾಕೆ, ಏನಾಯ್ತು? ಗಂಗಾಧರ್, ಗೊತ್ತಿಲ್ವಾ ನಿಮ್ಗೆ? ಏನು? ಸುಬ್ಬಣ್ಣ ಅವ್ರದ್ದು ಹೆಂಡತಿ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಅವಳು ಲವರ್ದು ಜೊತೆ ಓಡೋದ್ಲಂತೆ. ಹೇ ಭಾಷಾ, ಏನು ಹೇಳ್ತಿದ್ಯಾ ನೀನು? ನಿಜನಾ? ಅರೆ, ನಾನು ಯಾಕೆ ಸುಳ್ಳಲ್ಲಿ, ಅದು ಸುಬ್ಬಣ್ಣನ ವಿಚಾರದಲ್ಲಿ. ಹೌದು ಗಂಗಾಧರ್ ಭಯ್ಯ. ಇರು ನಿಲ್ಸು. ಅವಳೇ ಆದ್ಯ. ನಾನೇನು ಹೊರಡ್ತೀನಿ. ಸರಿ.
ಹಾಯ್, ನೀನು ಆದ್ಯ ಅಲ್ವಾ? ಅಲ್ಲ, ಆದ್ಯ ಸುಬ್ರಹ್ಮಣ್ಯ. ನೀವ್ಯಾರು? ನಾನು ನಿಮ್ಮನ್ನು ಯಾವತ್ತೂ ಇಲ್ಲಿ ನೋಡಿಲ್ವಲ್ಲ. ನೀ ನನ್ನನ್ನು ನೋಡಿಲ್ಲ, ಆದರೆ ನನಗೆ ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ಲರೂ ಗೊತ್ತು. ನಿಮಗೆ ನಾವೆಲ್ಲ ಗೊತ್ತಿದ ಮೇಲೆ ನೀನೇನ ಆದ್ಯ ಅಂತ ಯಾಕೆ ಕೇಳ್ತಿದ್ರಿ? ಬ್ರಿಲಿಯಂಟ್ ಪಾಯಿಂಟ್. ನಾನು ನಿಮ್ಮಪ್ಪನ ಹಳೆ ಫ್ರೆಂಡು. ಓ ಹೌದಾ? ನಿಮ್ಮ ಮನೆಗೆ ಹೇಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಸಿಕ್ತೆ. ಅಲ್ಲ, ನಮ್ಮಪ್ಪ ಗೊತ್ತು ಅಂತೀರಾ, ಹಂಗಿದ್ಮೇಲೆ ನಿಮಗೆ ನಮ್ಮ ಮನೆ ಗೊತ್ತಿಲ್ವಾ? ಹಾಗಲ್ಲ, ನಾನು ಈ ಊರ ಕಡೆ ಬಂದು ಬಹಳಷ್ಟು ವರ್ಷಗಳೇ ಆಗಿಬಿಟ್ಟಿದೆ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಮನ್ನು ನೋಡ್ತಿದ್ರೆ ನಿಮಗೆ ಮರೆಯೋ ಅಂಥ ವಯಸ್ಸಾಗಿಲ್ಲ ಅಂತ ಕಾಣಿಸುತ್ತೆ. ನೋ ಕಮೆಂಟ್ಸ್. ಸರಿ ನಡೀರಿ. ಹೇ, ಬೈಕಲ್ಲಿ ಕೂತ್ಕೋ, ಹೋಗೋಣ. ಬೇಡ, ಮನೆ ಹತ್ರದಲ್ಲೇ ಇರೋದು, ನಡ್ಕೊಂಡೇ ಹೋಗೋಣ. ಅಲ್ಲ, ಬೈಕ್ ಇತ್ತಲ್ವಾ? ನೀವು ಸುಬ್ರಹ್ಮಣ್ಯ ಅವ್ರನ್ನ ಮೀಟ್ ಮಾಡಬೇಕೋ ಬೇಡವೋ? ಹೇ, ಓಕೆ ಸಾರಿ, ಮೀಟ್ ಮಾಡಬೇಕು. ನಡಿ, ಸರಿ ಬನ್ನಿ, ನಡ್ಕೊಂಡೇ ಹೋಗೋಣ. ನಡಿಯೋಣ. ಹಲೋ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸುದರ್ಶನ್ ಅಂತ. ಅದ್ಯಾ, ಕುಡಿಯೋಕ್ಕೆ ಸ್ವಲ್ಪ ನೀರು ತೊಗೊಂಬರ್ತೀಯಾ? ಗೀತಾ ಯಾರ ಜೊತೆನೋ ಓಡೋಗಿದ್ದಾಳೆ ಅಂತ ಎಲ್ಲರ ಹತ್ರನೂ ಹೇಳ್ತಿದ್ದೀರಲ್ಲ, ಅವನೇ ನಾನು. ಗೀತೆನ್ನ ಪ್ರೀತಿಸಿದವನು. ಗೀತಾ ಎಲ್ಲಿ? ಗೀತಾ ನಿಮ್ಮ ಜೊತೆ ಅಲ್ವಾ? ಗೀತಾ ನನ್ನ ಜೊತೆನಾ? ಅಲ್ಲ, ಗೀತಾ ನನ್ನ ಜೊತೆ ಇದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ನಾನು ಎಲ್ಲಿದ್ದೀನಿ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಅದೇ ಹೇಳ್ತೀರಾ ಅವಳು ನನ್ನ ಜೊತೆ ಬಂದಿದ್ದಾಳೆ ಅಂತ? ನನಗೆ ತಿಳಿದಂಗೆ ಅವಳಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಒಂದು ಸಣ್ಣ ಜಗಳ, ಬೈದೆ. ನಾವು ಬೇರೆ ಮನೇಲಿರಲಿಲ್ಲ. ಮನೆಗೆ ಬಂದು ನೋಡಿದರೆ ಅವಳಿಲ್ಲ. ನಾನು ಅಂದ್ಕೊಂಡೆ ನಿಮ್ಮ ಹತ್ರನೇ ಬಂದಿರ್ಬೋದು ಅಂತ. ಗೀತನ್ಗೂ ನನಗೂ ಕಾಂಟ್ಯಾಕ್ಟೇ ಇಲ್ಲ. ಅವಳು ನೋಡೇ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಅವಳು ನನ್ನ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಇನ್ನೆಲ್ಲಿ ಹೋಗಿರ್ಬೋದು? ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅನ್ಸುತ್ತೆ. ನಿಮ್ಮ ಹತ್ರನೂ ಬಂದಿಲ್ಲ ಅಂದರೆ ಖಂಡಿತ ಕೊಡೋಣ. ಇವಾಗ ಸ್ಟಾರ್ಟ್ ಆಗುತ್ತೆ. ಬೇಡ ಬಿಡಿ ಸುಬ್ಬು ಅವರೇ, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ನನಗೂ ಇಷ್ಟ ಇಲ್ಲ. ಇನ್ವೆಸ್ಟಿಗೇಷನ್ ಅಂತ ಶುರು ಆದರೆ ಎಲ್ಲರೂ ಗೀತನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಫಸ್ಟ್ ನಾವೇ ಎಲ್ಲ ಕಡೆ ಹುಡ್ಕೋಣ. ಹಾಗಿದ್ದು ಗೀತಾ ಸಿಕ್ಕಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯಿತು. ಹಾಂ ಸರಿ, ಹಾಗಿದ್ರೆ ಹೊರಡ್ತೀನಿ ನಾನು. ನಾಳೆ ಬೆಳಗ್ಗೆ ಬರ್ತೀನಿ, ಎಲ್ಲ ಕಡೆ ವಿಚಾರಿಸೋಣ. ಸರಿ. ಡೋಂಟ್ ವರಿ ಆದ್ಯಾ, ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ. ಹುಡ್ಕೋಣ. ಬರ್ತೀನಿ ಸುಬ್ಬು ಅವರೇ. ಸರಿ. ಸುಬ್ಬು, ಮತ್ತೀಗೇನು ಮಾಡೋದು? ಯೋಚನೆ ಮಾಡ್ತೀನಿ, ಏನಾದರೂ ಮಾಡೋಣ. ಆದರೆ ನೀನು ಮಾತ್ರ ಅವ್ರ ಜೊತೆ ಇರಬೇಕಾದ್ರೆ ಹುಷಾರಾಗಿರು. ಸರಿ ಸುಬ್ಬು.
ನನಗೆ ಗೊತ್ತಿರೋ ಜಾಗದಲ್ಲೂ ಇಲ್ಲ, ನಿನಗೆ ಗೊತ್ತಿರೋ ಜಾಗದಲ್ಲೂ ಇಲ್ಲ. ಮತ್ತು ಇನ್ನೆಲ್ಲಿಗೆ ಹೋಗಿರ್ಬೋದು ಅವಳು? ನನಗೆ ಯಾಕೋ ಆ ಸುಬ್ಬಣ್ಣನ ಮೇಲೆ ಅನುಮಾನ ಕಣ. ಹೇ, ನೀನೇ ಹೇಳ್ತಿದ್ಯಲ್ಲೋ ಅವ್ರು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ. ಹೌದೌದು, ನಾನೇ ಹೇಳಿದ್ದೆ. ಅವ್ರು ಆ ಥರ ಎಲ್ಲ ಮಾಡಿರಲ್ಲ. ಗೀತನಿಗೆ ಕಾಲೇಜ್ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಒಂದ್ಸರಿ ವಿಚಾರಿಸು. ಅವಳ ಮನೆಯಲ್ಲಿ? ಅವಳು ಕೊಪ್ಪದಲ್ಲಿ ಚರ್ಚ್ನಲ್ಲಿ ಸಿಸ್ಟರ್ ಆಗಿದ್ದಾಳೆ. ಸುಬ್ಬು ಅವರೇ, ಅಲ್ಲಿರೋ ಫೋಟೋಸ್ನೆಲ್ಲ ನೋಡಿದ್ರೆ ಅದೇನ್ಗೆ ನಿಮ್ಮನ್ನು ಕಂಡ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಾಗುತ್ತೆ. ಹೌದು, ನನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ. ಸುಬ್ಬು, ಪ್ರೋಗ್ರೆಸ್ ರಿಪೋರ್ಟು ಸೈನ್ ಮಾಡು. ಏನು ಮಾರ್ಕ್ಸ್ ಇದು? ಸಾರಿ ಸುಬ್ಬು, ಈ ಸರಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಇತ್ತೀಚೆಗೆ ನಿನ್ಗೆ ಬೇರೆ ಆ್ಯಕ್ಟಿವಿಟೀಸ್ ಮೇಲೆ ಇಂಟ್ರೆಸ್ಟು, ಓದಿನ ಮೇಲಿಲ್ಲ. ಏನೋ ಒಂದ್ಸಲ ಮಾರ್ಕ್ಸ್ ಕಡಿಮೆ ಬಂತಪ್ಪ, ಅದಕ್ಕೆ ನೀನೇನೇನೋ ಹೇಳೋದಾ? ನಾನೇ ಹೇಳೋದ್ನಲ್ಲ ಈ ಸರಿ ಸರಿಯಾಗಿ ಪ್ರಿಪೇರ್ ಆಗಲಿಲ್ಲ ಅಂತ. ನೆಕ್ಸ್ಟ್ ಟೈಮು ಹೀಗೆ ಬಂದರೆ ಆವಾಗ ಹೇಳು. ಗೀತಾ ಎಲ್ಲೂ ಹೋಗಿಲ್ಲ, ಅವಳು ಇಲ್ಲೇ ಇದ್ದಾಳೆ, ನನಗೆ ಕಾಣಿಸ್ತಾ ಇದ್ದಾಳೆ. ಆದ್ಯ ಎಲ್ಲ ಅವಳ ಅಮ್ಮನ ಥರಾನೇ ಅಲ್ವಾ? ಅವಳು ಮಾಡೋದನ್ನೆಲ್ಲ ನೋಡಿದ್ರೆ ಗೀತನ್ ನೋಡ್ದಾಗೆ ಆಗುತ್ತೆ. ಹಾಂ, ಸರಿ ಸುಬ್ಬು ಅವರೇ, ಟೈಮ್ ಆಯಿತು, ನಾನು ಇನ್ನು ಹೊರಡ್ತೀನಿ. ಹೇಯ್, ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ, ಅವ್ನು ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಡಿ. ಬಾಯ್ ಆದ್ಯ. ಬಾಯ್ ಅಂಕಲ್. ಅಂಕಲ್, ನಿಮ್ಮ ಮಕ್ಕಳು ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇರೋದು? ಐ ಆಮ್ ಸ್ಟಿಲ್ ಸಿಂಗಲ್. ಹಾಂ, ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಯಾಕೆ? ನನ್ನ ಹತ್ರ ಟೈಮೇ ಇರಲಿಲ್ಲ, ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಏನು ಜಾಬ್ ಮಾಡೋದು ನೀವು? ನಾನು AGRDIನಲ್ಲಿ ಮುಂಚೆ ರಿಸರ್ಚರಾಗಿ ಕೆಲಸ ಮಾಡ್ತಿದ್ದೆ, ಆದರೆ ಈಗೇನೂ ಮಾಡ್ತಿಲ್ಲ. AGRDI ಅಂದರೆ? ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್. ಓ, ಹಾಗಾದರೆ ನೀವು ಸೈಂಟಿಸ್ಟಾ? ಹೌದು, ನೀನೇನಾಗಬೇಕು ಅಂತ ಅಂದ್ಕೊಂಡಿದ್ಯಾ? ಅಪ್ಪನಿಗೆ ನಾನು ಆಯುರ್ವೇದಿಕ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ. ನಾನು ಕೇಳಿದ್ದು ನಿನಗೆ. ನನಗೂ ಅಷ್ಟೇ. ಚೆನ್ನಾಗಿ ಮಾತಾಡ್ತೀಯ ನೀನು. ಓ, ಭಾಳ ಹೊತ್ತಾಯ್ತಾ ಬಂದು? ಇಲ್ಲ, ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಅದ್ಯಾ, ನಾನು ಅಂಕಲ್ ಹೊರಗಡೆ ಹೋಗಿ ಬರ್ತೀವಿ, ತಿಂಡಿ ಮಾಡಿಟ್ಟಿದ್ದೀನಿ, ತಿನ್ನು. ಸುಬ್ಬೋರೆ, ನೀವು ಅದೇನಂತ ಮಗಳು ಪಡೆಯೋದ್ರಲ್ಲಿ ತುಂಬಾ ಲಕ್ಕಿ ಪರ್ಸನ್. ಮೇಡಮ್, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ, ತುಂಬಾ ದಿನ ಆಯ್ತು ನೋಡಿ, ಬಹಳ ದಿನ ಆಯ್ತು.
ನಾನೊಬ್ಬ ಅನಾಥ. ಇಲ್ಲೇ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೆ. ಆದರೆ ಗೀತಾ ಯಾವತ್ತೂ ನನ್ನ ಅನಾಥನಾಗಿ ನೋಡಲೇ ಇಲ್ಲ. ಮೊದಲಿಂದಲೂ ನನಗೂ ಗೀತಂಗೂ ಒಳ್ಳೆ ಸ್ನೇಹ ಇದ್ದಿದ್ದರಿಂದ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಮ್ಮ ಮದುವೆಗೆ ನನ್ನ ಬಡತನ ಅಡ್ಡಿಯಾಗಬಾರ್ದು ಅಂತ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ. ಗೀತನೂ ಒಳ್ಳೆ ಸಪೋರ್ಟ್ ಮಾಡ್ತಿದ್ಲು. ಸ್ಕಾಲರ್ಶಿಪ್ನಲ್ಲಿ ಹೈಯರ್ ಸ್ಟಡೀಸ್ಗೆ ಅಹಮದಾಬಾದ್ನಲ್ಲಿ ಸೀಟ್ ಸಿಕ್ಕಿ ಹೋಗ್ಬೇಕಾಗಿ ಬಂತು. ಫಸ್ಟ್ ಟೈಮ್ ಗೀತಾಯಿಂದ ದೂರ ಆದ ನಾನು ಮತ್ತು ಅವಳನ್ನು ಸೇರೋದಕ್ಕೆ ಆಗಲಿಲ್ಲ. ಒಂದಿನ ಅವಳು ಫೋನ್ ಮಾಡಿದ್ಲು. ನಮ್ಮ ಮನೇಲಿ ನಮ್ಮ ಮಾವನ ಜೊತೆ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ, ಅಪ್ಪ ಅಮ್ಮ ನನ್ನ ಮಾತೇ ಕೇಳ್ತಿಲ್ಲ, ಸತ್ತೋಗ್ತೀವಿ ಅಂತ ಹೆದರ್ಸಿದ್ದಾರೆ, ನೀನು ಬೇಗ ಬಂದು ಮಾತಾಡು ಅಂತ. 1 ವಾರ ಟೈಮ್ ಕೊಡು, ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಆ ವಾರ ನಂಗೆ ಬರೋದಕ್ಕಾಗಲಿಲ್ಲ. ಬಂದು ನೋಡೋಷ್ಟರಲ್ಲಿ ನಿಮ್ಮ ಮದುವೆ ಆಗೋಗ್ಬಿಟ್ಟಿತ್ತು. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ತುಂಬ ಯೋಚನೆ ಮಾಡಿ ನಿಮಗೆ ಗೀತನ ತಂದೆ ತಾಯಿಗೆ ನೋವು ಕೊಟ್ಟು ನಾವೇಗೆ ಸುಖವಾಗಿರೋದು ಅಂತ ಇಲ್ಲಿಂದ ಹೊರಟೋಗ್ಬಿಟ್ಟೆ. ಅದಾದಮೇಲೆ ಇಲ್ಲಿ ನಡೆಯೋ ಎಲ್ಲ ವಿಚಾರಗಳನ್ನೂ ಗಂಗಾಧರ್ ನಂಗೆ ಫೋನಲ್ಲಿ ತಿಳಿಸ್ತಿದ್ದ. ನೀವು ತುಂಬ ಒಳ್ಳೆಯವರು, ಗೀತನ್ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ. ಯಾವ ಗಂಗಾಧರ್? ಅದೇ ನಮ್ಮ ಬಾನಟ್ಟಿಯವ್ರ ಮಗ. ಓ, ನಮ್ಮ ಗಂಗಾಧರ್. ಈ ಊರಲ್ಲಿ ನನಗೆ ಅವ್ರ ಫ್ಯಾಮ್ಲಿನ ಬಿಟ್ಟರೆ ನೀವಷ್ಟೇ ಗೊತ್ತಿರೋದು. ಗೀತನ್ನ ನಾನು ಎಷ್ಟೇ ಚೆನ್ನಾಗಿ ನೋಡ್ಕೋತಿದ್ರು ಅವಳು ಸಂತೋಷವಾಗಿರಲಿಲ್ಲ. ನಾನು ಅವಳಿಗೆ ಎಷ್ಟೇ ಹತ್ತಿರ ಇದ್ದರೂ ನನ್ನಿಂದ ದೂರವಾಗೇ ಇದ್ಲು. ಆದರೆ ನೀವೆಷ್ಟೇ ದೂರ ಇದ್ದರೂ ನಿಮ್ಗೆ ಹತ್ತಿರವಾಗೇ ಇದ್ಲು. ಅಲ್ಲ, ಮದುವೆ ಆಗಿ ಕೆಲವು ದಿನಗಳಲ್ಲಿ ಇದನ್ನೆಲ್ಲ ಮರೆತು ಸುಖವಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಪ್ರೀತಿನ ಇನ್ನೂ ಮನಸ್ಸಿನಲ್ಲೇ ಇಟ್ಕೊಂಡಿದ್ಲು ಅಂತ ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಿರೋದು. ಎಷ್ಟೋ ಸರ್ತಿ ನಾನು ಹೇಳ್ತಿದ್ದೆ ಅವಳಿಗೆ, ಈ ಪ್ರೀತಿ ಎಲ್ಲ ಬೇಡ, ನಾವು ಸ್ನೇಹಿತರಾಗಿದ್ಬಿಡೋಣ ಅಂತ. ನಿಮ್ಮನ್ನು ಮರೆಯೋಕ್ಕೆ ಗೀತಂಗೆ ಯಾಕೆ ಇಷ್ಟು ವರ್ಷ ಬೇಕಾಯಿತು ಅಂತ ನಿಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ ಬಿಡಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಇಷ್ಟು ದಿನ ಅವಳ ಜೊತೆ ಇರ್ತಿರ್ಲಿಲ್ಲ ಬಿಡಿ. ಏನೋ ಕೆಟ್ಟಗಳಿಗೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ. ಏನೂ ಆಗಿರಲ್ಲ, ಖಂಡಿತವಾಗ್ಲೂ ಬರ್ತಾಳೆ ಬಿಡಿ. ನಿನ್ನೆ ನೋಡೋಕೆ ಬರ್ತಿದ್ದೆ ಕಣೋ. ನಡಿ, ಹಂಗಾದ್ರೆ ಮನೆಗೆ ಹೋಗೋಣ. ಇಲ್ಲ, ಇನ್ನೊಂದು ದಿನ ಬರ್ತೀನಿ. ಸುಬ್ರಹ್ಮಣ್ಯ ಅವ್ರು ಬೇರೆ ಕಾಯ್ತಾ ಇರ್ತಾರೆ. ನಿಮ್ಮ ಮಾವನವ್ರಿಗೆ ಬೈಕ್ ಬೇಕಿತ್ತೋ ಏನೋ, ಬಂದಾಗ್ಲಿಂದ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಅವರೆಲ್ಲೂ ಹೋಗಲ್ಲ. ಅವ್ರಿಗೇನಾದರೂ ಬೇಕು ಅಂದರೆ ನಾನು ಮನೆಯೊಳದು ಸ್ಕೂಟ್ರ್ ಇದೆ, ತಗೊಂಡು ಹೋಗ್ತಾರೆ. ಅದು ಬಿಡು. ಹೌದು, ಗೀತನ ಸುಳ್ಳು ಏನಾದರೂ ಗೊತ್ತಾಯ್ತೇನೋ? ಇಲ್ಲ ಕಣೋ, ಎಲ್ಲ ಕಡೆ ಓಡಾಡಿ ವಿಚಾರಿಸಿದ್ದಾಯ್ತು, ಎಲ್ಲೂ ಇಲ್ಲ. ಗೀತಾ ಮಿಸ್ಸಿಂಗ್ ಆಗಿ ಇವತ್ತಿಗೆ 15 ದಿನ ಆಯಿತು. ಆದರೂ ಯಾವ ಕಡೆಯಿಂದ ಏನೂ ಸಮಾಚಾರ ಇಲ್ಲ ಅಂದರೆ, ಬೇರೆಯವ್ರ ಮೇಲೆ ಅನುಮಾನ ಪಡೋಣ ಅಂದರೆ ಅವ್ರ ಮನೇಲಿ ಇರೋದೇ ಇಬ್ಬರು. ಪಾಪ ಅವರಿಬ್ಬರು. ಲವ್, ಈ ಹೆಂಗಸರು ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಕಣ. ಆದರೆ ಈ ವಿಷಯದಲ್ಲಿ ನೀನು ತುಂಬ ಲಕ್ಕಿ ಕಣ. ತಮಾಷೆ ಮಾಡಬೇಡ. ಆದರೂ ಇನ್ನೂ ಲೇಟ್ ಮಾಡೋದು ಒಳ್ಳೇದಲ್ಲ. ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅನಿಸುತ್ತೆ. ಹೌದು, ಈಗ ಉಳಿದಿರೋದು ಅದೊಂದೇ ದಾರಿ. ಸರಿ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಹುಷಾರು. ಹಾಂ.
ಏನ್ ಮಾಡ್ತಿದ್ಯಾ? ಏನಿಷ್ಟು ಬೇಗ ಬಂದಿದ್ಯಾ? ಚೈತ್ರಂಗ್ ಜ್ವರ ಇತ್ತು, ಅದಕ್ಕೆ ಮಿಸ್ಸು ನೀನು ಅವಳ ಜೊತೆನೆ ಹೋಗು ಅಂತ ನನ್ನನ್ನು ಕಳ್ಸಿದ್ರು. ಹೌದು, ಯಾಕೆ ಈ ಗುಂಡಿ? ನಾಳೆ ಇದರಲ್ಲಿ ಸ್ವಲ್ಪ ಕೆಲಸ ಇದೆ. ಮತ್ತೆ ನಾಳೆನೇ ತೆಗಿಬೋದಿತ್ತಲ್ಲ. ನಾಳೆ ಅರ್ಜೆಂಟಾಗಿ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಸುಬ್ಬು, ಈ ಅಂಕಲ್ ನಮಗೆ ತುಂಬ ಹತ್ರ ಆಗ್ತಿದ್ದಾರೆ. ಒಳ್ಳೆಯವ್ರ ಥರನೂ ಕಾಣಿಸ್ತಿದ್ದಾರೆ. ಇವಾಗ ಏನು ಮಾಡೋದು? ಏನಾದರೂ ಒಂದು ದಾರಿ ತೋರಿಸೋಣ, ಇಲ್ಲಾಂದರೆ ತೊಂದರೆ ತಪ್ಪಿದ್ದಲ್ಲ. ಏನಾಯ್ತು ಇದಕ್ಕೆ? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಪೆಟ್ರೋಲ್ ಆಗೋಗಿರಬೇಕು. ಸ್ವಲ್ಪ ಟೋ ಮಾಡ್ತೀರಾ? ಹಾಯ್ ಸುಬ್ಬು ಅವರೇ. ಹಾಯ್ ಆದ್ಯಾ. ಹಾಯ್ ಅಂಕಲ್. ಯಾಕಿಷ್ಟು ಡಲ್ ಆಗಿದೆಯಾ ಇವತ್ತು? ಯಾಕೋ ಇವತ್ತು ಅಮ್ಮನ ನೆನಪು ಜಾಸ್ತಿ ಆಗ್ತಿದೆ. ಇಷ್ಟು ದಿನ ಆದರೂ ಗೀತನ್ ಒಂದು ಸುಳಿವೂ ಸಿಕ್ಕಿಲ್ಲ. ಇನ್ನು ನಾವು ಲೇಟ್ ಮಾಡೋದು ಬೇಡ, ನಾಳೆ ಬೆಳಗ್ಗೆನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ಸರಿ, ಹಾಗೆ ಮಾಡೋಣ. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ ಬರ್ತೀನಿ. ಬಾಯ್ ಆದ್ಯಾ. ಬಾಯ್ ಅಂಕಲ್. ಸುದರ್ಶನ್, ಒಂದು ನಿಮಿಷ. ನನಗ್ಯಾಕೋ ಬೆಳಿಗ್ಗಿಂದಾನೇ ಮನಸ್ಸು ಸರಿಯಾಗಿಲ್ಲ. ಇವತ್ತೊಂದಿನ ನಮ್ಮ ಜೊತೆನೇ ಇದ್ಬಿಡಿ ಪ್ಲೀಸ್. ನಾಳೆ ಇಲ್ಲಿಂದಾನೇ ಸ್ಟೇಷನ್ಗೆ ಹೋಗೋಣ. ಅಲ್ಲ. ಹಾಂ ಅಂಕಲ್, ಇವತ್ತಿಲ್ಲೇ ಇರಿ. ಸರಿ, ಹಾಗೆ ಆಗಲಿ. Cheers. ಸುಬೋರೆ, ಬಂದೆ. ಸುಬ್ಬು, ಏನ್ ಮಾಡ್ದೆ? ನೀನೇನು ಭಯ ಪಡಬೇಡ. ಈ ಅಂಕಲ್ ಸತ್ತೋಗ್ಬಿಟ್ರು. ಇವ್ರನ್ನ ಹಾಗೆ ಬಿಟ್ಟಿದ್ರೆ ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು. ಅಂಕಲ್ ತುಂಬಾ ಒಳ್ಳೆಯವರು. ಅವ್ರೇನ್ ತಪ್ಪು ಮಾಡಿದ್ರು ಅಂತ ಸಾಯಿಸ್ದೆ? ನೀನ್ ತುಂಬಾ ಕೆಟ್ಟವನಾಗ್ತಿದ್ಯಾ.
ನೀ ನನ್ನ ಅಪ್ಪ ಅಲ್ಲ. ಐ ಹೇಟ್ ಯು. ಇಲ್ಲ, ನಾನು ನಿನ್ನ ಹತ್ರ ಇರಲ್ಲ. ನಾನು ದೂರ ಹೋಗ್ತೀನಿ. ಮಗಳೇ, ನನ್ನನ್ನು ಬಿಟ್ಟು ಹೋಗ್ಬೇಡ ಮಗಳೇ. ಮಗಳೇ, ನಾನೆಲ್ಲ ಮಾಡಿ ನಿನ್ಗೋಸ್ಕರ ಮಗಳೇ. ಸುಬ್ಬು, ಮಗಳೇ, ನನ್ನನ್ನು ಬಿಟ್ಟು ಹೋಗ್ಬೇಡ. ಏ ಸುಬ್ಬು, ಮಗಳೇ, ನನ್ನನ್ನು ಬಿಟ್ಟು ಹೋಗ್ಬೇಡ ಮಗಳೇ. ನನ್ನ ಮಾತು ಕೇಳು. ನಾನು ಮಾಡಿದ್ದಲ್ಲ ನಿನ್ಗೋಸ್ಕರ ಮಗಳೇ. ಏಯ್ ಮಗಳೇ, ಸುಬ್ಬು, ಮಗಳೇ. ಯಾಕೇನಾಯ್ತು? ಸುಬೋರೆ, ನನಗೆ ಸಾಕು. ನನ್ನ ಕೆಪಾಸಿಟಿ ಮುಗೀತು. ಇನ್ನೂ ಏನಾದ್ರು ಕುಡಿದ್ರೆ ನನ್ನ ಕತೆ ಅಷ್ಟೆ. ಬೇಡ ಬೇಡ. ಈ ವೆದರ್ಗೆ ಒಂದು ಸ್ಮಾಲ್ ವಾಕ್ ಹೋದರೆ ಎಲ್ಲ ಇಳ್ದೋಗುತ್ತೆ. ತಗೊಳ್ಳಿ. ಹಾಗಂತೀರ? ಸರಿ, ಹಾಗಿದ್ರೆ. ಚಿಯರ್ಸ್. ಸುದರ್ಶನ್, ಯಾಕೋ ಬೆಳಗಿಂದ ಮನಸ್ಸೇ ಸರಿ ಇಲ್ಲ. ಜೊತೆಗೆ ತುಂಬ ಭಯ ಬೇರೆ ಆಗ್ತಿದೆ. ಭಯನಾ? ಯಾಕೆ? ನನಗೆ ಆದ್ಯಂತೆ ಚಿಂತೆ ಆಗಿದೆ. ನನಗೇನಾದರೂ ಆದರೆ ಮುಂದೆ ಅವಳನ್ನ ಯಾರು ನೋಡ್ಕೋತಾರೆ ಅನ್ನೋದೇ ತುಂಬ ಭಯ ಆಗ್ತಿದೆ. ಸುಬ್ಬು, ಯಾಕಿವತ್ತೇನೇನೋ ಮಾತಾಡ್ತಿದ್ಯಾ? ನಂಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಪ್ಲೀಸ್, ಆಗಲ್ಲಂತ ಮಾತ್ರ ಹೇಳಬೇಡಿ. ನನಗೆ ಸಹಾಯ ಮಾಡಿ ಅಂತ ಕೇಳಿದವರಲ್ಲಿ ನೀವು ಎರಡನೇ ಅವರು. ಮೊದಲು ಗೀತಾ ಕೇಳಿದ್ಲು, ಬೇಗ ಬಂದು ನನ್ನಿಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ. ಅದು ನಂಗೆ ನೆರವೇರ್ಸೋಕ್ಕೆ ಆಗಲಿಲ್ಲ. ಈಗ ನೀವು ಕೇಳ್ತಾ ಇದ್ದೀರಾ. ನನಗೂ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ಯಾರೂ ಇಲ್ಲ. ಖಂಡಿತವಾಗ್ಲೂ ನೆರವೇರಿಸ್ತೀನಿ. ಹೇಳಿ. ನನಗೋಸ್ಕರ ಅಲ್ಲ ಅಂದರೂ ನಿಮ್ಮ ಗೀತನ ಮಗಳಿಗೋಸ್ಕರನಾದರೂ ಆದ್ಯನ ಜವಾಬ್ದಾರಿನ ನೀವು ತಗೋಬೇಕು. ಸುಬ್ಬು, ಏನು ಹೇಳ್ತಿದ್ಯಾ ನೀನು? ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ ಸುಬ್ಬು ಅವರೇ. ಅದರ ಚಿಂತೆ ನೀವು ಬಿಡಿ. ಆದರೆ ಆದ್ಯ ಅವಳು ನನ್ನ ಮಗಳು. ಯಾವತ್ತೂ ನನ್ನ ಮಾತು ಮೀರಲ್ಲ. ಮಗಳೇ, ನಾನು ನಿನ್ನ ಹತ್ರ ಇದುವರೆಗೂ ಯಾವತ್ತೂ ಏನೂ ಕೇಳಲಿಲ್ಲ. ಆದರೆ ಇವತ್ತು ಕೇಳ್ತಾ ಇದ್ದೀನಿ. ದಯವಿಟ್ಟು ಅಪ್ಪಂದು ಒಂದು ಆಸೆನ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಸರಿ, ನಡೀರಿ ಮಲಗೋಣ. ಇಲ್ಲ 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 ಇಲ್ಲ, ಇವತ್ತು ಈ ಬಾಟಲ್ನ ಖಾಲಿ ಮಾಡೋಣ. ಇಲ್ಲ ಸುಬ್ಬು, ಇವತ್ತು ಜಾಸ್ತಿನೇ ಕುಡ್ತಿದ್ಯಾ. ಬೇಡ, ಸಾಕು. ಅಂಕಲ್, ಬೇಡ. ಇವತ್ತು ಒಂದಿನ ಮಗಳೇ. ಸುದರ್ಶನ್, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಕೋಬೇಕು. ನನಗೂ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಿ ಸಾಕಾಗಿದೆ. ಸುದರ್ಶನ್, ಗೀತಾ ಸತ್ತೋಗಿದ್ದಾಳೆ. ಅವಳಿಂದ ಬರಲ್ಲ. ಸುಬ್ಬು,
ಏನು ಹೇಳ್ತಿದ್ದೆ ಅಂತ ಗೊತ್ತಾ? ಅವಳನ್ನ ನನ್ನ ಕೈಯಾರ ನಾನು ಹೊಡೆದು ಸಾಯಿಸಿದೆ. ಸುಬ್ಬು, ಬೇಡ ಸುಬ್ಬು, ಏನಾಗಿದೆ ನಿನಗೆ? ಇಲ್ಲ ಮಗಳೇ, ಆ ನೋವನ್ನು ನನ್ನೊಳಗಡೆನೆ ತುಂಬಿಕೊಂಡು ಮನಸ್ಸೆಲ್ಲ ಕಣ್ಣೀರಲ್ಲೇ ತುಂಬೋಗಿದೆ. ಇನ್ನು ನನ್ನ ಕೈಲಿ ಅದನ್ನು ತಡೆಯೋ ಶಕ್ತಿ ಇಲ್ಲ. ನಾ ಹೇಳ್ಕೋಬೇಕು, ನನ್ನನ್ನು ತಡಿಬೇಡ. ಸುದರ್ಶನ್, ನಿಮಗೆ ಗೊತ್ತಿಲ್ಲ, ನಿಮಗಿಂತ ಜಾಸ್ತಿ ಗೀತನ್ನ ನಾನು ಪ್ರೀತಿಸ್ತಿದ್ದೆ. ಅವಳು ಇತ್ತೀಚೆಗೆ ನನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ನನ್ನ ತಿಳಿದಂಗೆ ನನ್ನ ಕೈಯಾರ ಈ ಅನಾಹುತ ನಡೆದೋಯ್ತು. ಎಷ್ಟೋ ಸಲ ಸತ್ತೋಗ್ಬಿಡಬೇಕು, ಇಲ್ಲ ಹೋಗಿ ಪೊಲೀಸಿಗೆ ಸರೆಂಡರ್ ಆಗಬೇಕು ಅಂದ್ಕೊಂಡೆ. ನಾನಿಲ್ಲ ಅಂದರೆ ಇವಳನ್ನ ಯಾರು ನೋಡ್ಕೋತಾರೆ? ಆದ್ಯ ಒಬ್ಬ ಕೊಲೆಗಾರನ ಮಗಳು ಅನ್ಸ್ಕೊಂಡು ಈ ಸಮಾಜ ಅವಳನ್ನು ಯಾವ ರೀತಿಯಲ್ಲಿ ನೋಡುತ್ತೇನೋ ಭಯಕ್ಕೆ ಪ್ರತಿ ಕ್ಷಣ ನಾನು ಪಡ್ತಿದ್ದ ವ್ಯತೆ ನನಗೇ ಗೊತ್ತು. ಆದರೆ ಈಗ ನಂಗೆ ಆ ಭಯ ಇಲ್ಲ ಸುದರ್ಶನ್, ಯಾಕಂದರೆ ಈಗ ನೀವಿದ್ದೀರ. ನಾಳೆ ಹೇಗೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀವಿ, ನಾನು ಅಲ್ಲೇ ಸರೆಂಡರ್ ಆಗ್ತೀನಿ ಬಿಡಿ. ಸುಬ್ಬು, ಬೇಡ ಸುಬ್ಬು, ನೀನು ಯಾವ ತಪ್ಪು ಮಾಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಬೇಡ. ಇಲ್ಲ ಮಗಳೇ, ನಾನು ಮಾಡಿರೋ ಪಾಪ ನನ್ನನ್ನು ತುಂಬ ಕಾಡ್ತಾ ಇದೆ. ನನಗೆ ಶಿಕ್ಷೆ ಆಗಲೇಬೇಕು. ಸುಬ್ಬು, ಅಮ್ಮನ್ ಸಾಯಿಸಿದ್ ನೀನಲ್ಲ. ಇಲ್ಲ ಮಗಳೇ, ಅಮ್ಮನ್ನ ನಾನೇ ಸಾಯಿಸಿದ್ದು. ಸುಬ್ಬು, ಇದ್ರಲ್ಲಿ ನಿಂದು ಯಾವುದೇ ತಪ್ಪಿಲ್ಲ, ಯಾಕಂದ್ರೆ ಅಮ್ಮನ್ ಸಾಯಿಸಿದ್ ನಾನು. ಏನಂದೆ? ನೀನಾ? ಹೌದು ಸುಬ್ಬು, ಅಮ್ಮನ್ ಸಾಯಿಸಿದ್ದು ನಾನು, ನೀನಲ್ಲ. ನೀನು ಅಮ್ಮನ ಹೊಡೆದೋದ್ಮೇಲೆ ಅಮ್ಮ ಇನ್ನೂ ಬದುಕಿದ್ಲು. ನನ್ನಮ್ಮನ ನೀನ್ ಜಗಳ ಆಡುವಾಗ ನಾನೆಲ್ಲ ಕೇಳಿಸ್ಕೊಂಡೆ. ಅಲ್ಲ, ಅವತ್ ನಾನಲ್ಲಿ ಸಾಯ್ತಾ ಇದ್ರು ನಾನು ನೋಡಕ್ಕೆ ಬರ್ಲಿಲ್ವಂತೆ ನೀನು. ಅದೆಂಗಾದ್ರೂ ಮನ್ಸು ಬಂತೋ ನಿನ್ಗೆ? ಈ ವಿಷಯ ಇವತ್ತು ನನಗೆ ಗೊತ್ತಾಗದೆ ಇದ್ದಿದ್ರೆ ನೀನ್ ಬದುಕ್ತಿದ್ದೋ ಏನೋ. ನೀನ್ ಬದುಕಿದ್ರೆ ನನ್ನನ್ನು ಸುಬ್ಬುನು ದೂರ ಮಾಡ್ಬಿಡ್ತೆ. ದೂರ ಮಾಡ್ಬಿಡ್ತೆ. ಸುಬ್ಬುನ ನಾನೇ ಚೆನ್ನಾಗಿ ನೋಡ್ಕೊಂತೀನಿ, ನೀನೇನು ಬೇಕಾಗಿಲ್ಲ ನಮ್ಗೆ. ಉಸಿರು ಕಟ್ತೀಯಾ? ಬೇಕಾ ಬೇಕಾ? ತಗೋ ತಗೋ. ಬೇಡ, ಇರು. ಖಾಲಿ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನೀನ್ ಹಿಂಗೆ ಸಾಯ್.
ಮಾತಾಡು ಸುಬ್ಬು. ಮುಟ್ಟಬೇಡ ನನ್ನ, ಮುಟ್ಟಬೇಡ. ನಾನಿನ್ ಮಗಳು ಸುಬ್ಬು, ಆ ಥರ ಎಲ್ಲ ಹೇಳ್ಬೇಡ. ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನಿನ್ನನ್ನು ಅತಿಯಾದ ಪ್ರೀತಿಯಿಂದ ಬೆಳೆಸಿದ್ದೇ ತಪ್ಪಾಯ್ತಾ? ಇಲ್ಲ ನಾನು ಬೆಳೆಸಿದ ರೀತಿನೇ ಸರಿ ಇಲ್ವಾ? ನಿನ್ನ ಈ ಕ್ರೂರವಾದ ಇನ್ನೊಂದು ಮನಸ್ಸನ್ನ ನಾನು ಅರ್ಥನೇ ಮಾಡ್ಕೊಳಕ್ಕಾಗ್ಲಿಲ್ವಲ್ಲೇ ಮಗಳೇ. ಅದು ಹೆಂಗಾದ್ರೂ ಮನ್ಸು ಬಂತೆ ನಿಂಗೆ ಅವಳನ್ನು ಸಾಯಿಸಕ್ಕೆ? ನನ್ನ ಯಾವ ತಪ್ಪಿಗೆ ನನ್ನನ್ನು ಈ ರೀತಿ ಶಿಕ್ಷಿಸಿದ್ಯಾ ದೇವ್ರೆ? ಸುಬ್ಬು, ಏನಾಗ್ತಿದೆ ಹೇಳು ಸುಬ್ಬು. ಸುಬ್ಬು, ಮುಟ್ಟಬೇಡ ನನ್ನ, ಮುಟ್ಟಬೇಡ. ಗೀತ ಸತ್ತಾಗ್ಲೇ ನಾನು ಸತ್ತೋದೆ. ಆದ್ರೆ ಇಷ್ಟು ದಿನ ನಿನ್ಗೋಸ್ಕರ ಬದುಕಿದ್ದೆ ಕಣೆ. ಆದರೆ ನೀನು ಒಳ್ಳೆ ನಾಟಕನೇ ಆಡ್ಬಿಟ್ಟೆ. ಇಲ್ಲ ಸುಬ್ಬು, ನೀನೆಲ್ಲ ನನ್ನಿಂದ ದೂರ ಆಗ್ತೀಯೋ ಅನ್ನೋ ಭಯಕ್ಕೆ ಈ ಥರ ಮಾಡಿದೆ. ಇಷ್ಟು ದಿನ ಆ ದೇವ್ರು ನನ್ನ ಕಡೆ ಇಲ್ಲ ಅಂತ ಬೈಕೋತಿದ್ದೆ. ಆದ್ರೆ ಇವತ್ತು ನನ್ನ ಕಡೆ ಇದ್ದಾನೆ. ಯಾಕಂದ್ರೆ ನನ್ನನ್ನು ಬೇಗ ಅವಳ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ನಾನು ಬೇಗ ಹೋಗಿ ಅವಳ ಹತ್ರ ಕ್ಷಮೆ ಕೇಳ್ಕೋಬೇಕು. ಸುಬ್ಬು, 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 ಮುಟ್ಬೇಡ ನನ್ನ, ಮುಟ್ಬೇಡ. ಮಗಳೇ, ಬಿಟ್ಟು ನನ್ನಿಲ್ಲಿ ನೆನಪಿನ ಜೊತೆಯಲೇ ಬದುಕು ಮುಂದಿಲ್ಲಿ ಮನದಾಳದೊಳಗಿನ ಗೊಂದಲ ನೀನೇಕೆ ಅರಿತಿಲ್ಲ ದಿನ ರಾತ್ರಿ ಹಾಡುವ ಜೋಗುಳ ನೀನಿಂದು ಮರೆತೆಯಲ್ಲ ಹೋದೆಯ ದೂರ ನೀ ಬಿಟ್ಟು ನನ್ನಿಲ್ಲಿ ಕಣ್ಣು ನೀ ನನ್ನ ಹೃದಯದ ಬಡಿತ ನೀ ಕೈಯ ಹಿಡಿದು ನಡೆಸುವಂತ ದೈವವೂ ನೀನೇ ನೀ ಕೊಟ್ಟ ಕೈ ತುತ್ತ ನಾ ಹೇಗೆ ಮರೆಯಲಿ ನೀನಿಲ್ಲದೆ ಹೇಗೆ ಬಾಳಲಿ ಕೈ ಬೆರಳ ಹಿಡಿದು ಬೆಳೆಸಿದೆ ಪ್ರೀತಿಲೇ ಎಡವಿ ಬಿಟ್ಟರೆ ಎತ್ತಿಕೊಂಡು ಒರೆಸಿದೆ ಕಣ್ಣ ಅಪರೂಪದ ಮಾಣಿಕ್ಯವೋ ನನಗೆ ನೀನೆಂದು ಆಗಿ
ನಮಸ್ಕಾರ ಸರ್. ಏನಮ್ಮ? ಸರ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟಾ? ಹೌದು ಸರ್. ಏನು ಕಂಪ್ಲೇಂಟ್ ಅಮ್ಮ? ಸರ್ ಮಿಸ್ಸಿಂಗು. ಏನು ಇವ್ರ ಹೆಸರು? ಸುದರ್ಶನ್ ಅಂತ ಸರ್. ನಿಮ್ಗೇನಾಗಬೇಕು? ಅಪ್ಪ ಸರ್. ನಿಮ್ಮ ಹೆಸರು? ಆದ್ಯ ಸುಬ್ರಹ್ಮಣ್ಯ. ಅಲ್ಲಮ್ಮ, ಇಲ್ಲಿ ನೋಡ್ರೆ ಸುದರ್ಶನ್ ಅಂತಿದ್ಯಾ, ನಿನ್ನ ಹೆಸರು ನೋಡಿದ್ರೆ ಆದ್ಯ ಸುಬ್ರಹ್ಮಣ್ಯಂ ಅಂತ ಹೇಳ್ತಿದ್ಯಾ? ಸರ್ ನಮ್ಮ ಅಪ್ಪ ಸುಬ್ರಹ್ಮಣ್ಯ ಅವ್ರು ಹೋದ್ಮೇಲೆ ಹಾಂ, ಇವರೇ ನನ್ನ ನೋಡ್ಕೊಂಡಿದ್ದು. ಓ ಸಾಕ್ದವರು. ಹೌದು ಸರ್. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಸ್ವಂತ ಅಪ್ಪನ್ನೇ ಅಪ್ಪ ಅಂತ ಕರೆಯಲ್ಲ, ಅಂಥದ್ರಲ್ಲಿ ನೀನು ಸಾಕ್ದವ್ರನ್ನೇ ಅಪ್ಪ ಅಂತ ಕರಿತಿದ್ಯಲ್ಲ, ಗ್ರೇಟ್ ಬಿಡಮ್ಮ. ಮೊಬೈಲ್ ನಂಬರ್ ಏನಾದರೂ ಇದೆಯಾ? ಸರ್ ಅಪ್ಪ ಮೊಬೈಲ್ ಯೂಸ್ ಮಾಡೋದು ಬಹಳ ವರ್ಷದ ಹಿಂದೆನೇ ಸ್ಟಾಪ್ ಮಾಡಿದ್ರು. ಏನು ತಮಾಷೆ ಮಾಡ್ತಾ ಇದೆಯಾ? ಇಲ್ಲ ಸರ್, ನಿಜವಾಗ್ಲೂ ಅಪ್ಪ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಸರ್. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡದೇ ಇರೋರ? ಪರವಾಗಿಲ್ಲ. ಸರಿ, ನೀನು ನೋಡು, ಸಾಹೇಬ್ರು ಬೇರೆ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ತಿಳಿಸಿ ನಿನಗೆ ಅಪ್ಡೇಟ್ ಮಾಡ್ತೀನಿ. ಸರ್ ನನ್ನ ಫೋನ್ ನಂಬರು ಅಪ್ಪನ ಫೋಟೋ ಹಿಂದೆ ಇದೆ. ಅಣ್ಣ ಫೋಟೋ ರೆಡಿ ಆಯ್ತಾ? ಹಾಂ, ರೆಡಿ ಇದೆ. ಹಾಂ ಹೇಳೋ. ಎಲ್ಲೇ? ಬೆಂಗಳೂರಲ್ಲಿ ಕೆಲಸ ಇದೆ, ಬರ್ತೀನಿ ಅಂದೆ, ಬರಲೇ ಇಲ್ಲ. ಬರೋಣ ಅಂದ್ಕೊಂಡಿದ್ದೆ. ಈ ಅಪ್ಪ ಬೇರೆ ಎಲ್ಲ ಹೋಗಿ 3 ವಾರ ಆಯಿತು, ಇನ್ನೂ ಬಂದಿಲ್ಲ. ಸೊ ಬರೋಕ್ಕಾಗಲಿಲ್ಲ. ಅವ್ರೇನು ಚಿಕ್ಕೋರ, ಬರ್ತಾರೆ ಬಿಡು, ನೀನು ಬರ್ಬೋದಿತ್ತಲ್ಲ. ಏ ಇಲ್ಲ, ನಾಳೆ ನೀನೇ ಇಲ್ಲಿ ಬರ್ತಿದ್ಯಾ? ಹಾಂ, ನಾನಾ? ನಾನೇ ನಿಂಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ನಂಗೆ ಕಾಲ್ ಮಾಡಿದೆ. ಹೋ, ನಿನಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸು? ಹೇಳಿ ಆದ್ಯಾ. ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ನಿನಗೆ. ಹೇ ಪ್ಲೀಸ್ ಹೇಳಿ. ಓಕೆ ಬಾಯ್. ಥ್ಯಾಂಕ್ಸ್ ಅಣ್ಣ. ಸುಬ್ಬು, ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನೇ ಆಗುತ್ತೆ ಅನಿಸುತ್ತೆ ನಿನಗೆ. ಸುಬ್ಬು, ನೀನಿರಲಿ ಇಲ್ಲದೆ ಹೋಗಲಿ, ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನೀನು ಅತಿ ಮಾಡ್ತೀಯ, ನನಗದು ಇಷ್ಟ ಆಗಲ್ಲ. ಯಾವತ್ತಿದ್ರೂ ನನಗೆ ನೀನು, ನಿನಗೆ ನಾನು ಅಷ್ಟೇ. ನಮ್ಮಿಬ್ರು ಮಧ್ಯ ಬೇರೆ ಯಾರಾದರೂ ಬಂದರೆ ಅದು ನನಗೆ ಸಹಿಸೋಕ್ಕಾಗಲ್ಲ. ಸುಮ್ಮನೆ ಇವ್ರನ್ನ ತೋರಿಸಿ ಇವರೇ ನಿಮ್ಮ ಅಪ್ಪ ಅಂತ ಹೇಳಿ ನನ್ನ ಕೆಟ್ಟವಳಾಗಿ ಮಾಡಬೇಡ ಪ್ಲೀಸ್. ನನಗೆ ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ನಿನಗೆ ನಾನು ಕೆಟ್ಟ ಹೆಸರು ಬರೋಕ್ಕೆ ಬಿಡಲ್ಲ ಸುಬ್ಬು, ಯಾವತ್ತೂ ಬಿಡಲ್ಲ ನಾನು.
ಅಂಕಲ್, ನೀವು ನನ್ನ ಚೆನ್ನಾಗಿ ನೋಡ್ಕೋತಿದ್ರಿ. ಅಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೋತಿದ್ದೆ. ಆದರೆ ನೀವು ನನ್ನ ಸುಬ್ಬು ಬಗ್ಗೆ ಹಾಗೆ ಮಾತಾಡಬಾರ್ದಿತ್ತು. ನಾನು ಸುಬ್ಬು ಸತ್ತಿದ್ದು ನೀವು ಬಂದಮೇಲೆ. ನೀವು ಬಂದಿರಲಿಲ್ಲ ಅಂದರೆ ನನ್ನ ಸುಬ್ಬು ಸಾಯ್ತಾ ಇರಲಿಲ್ಲ. ಎಲ್ಲದಕ್ಕೂ ನೀವೇ ಕಾರಣ. ಎಷ್ಟೋ ಸಲ ಅಂದ್ಕೊಂಡಿದ್ದೆ ನಿಮ್ಮ ಸಾಯಿಸ್ಬಿಡೋಣ ಅಂತ. ಸುಬ್ಬು ಕೊಟ್ಟಿದ್ದ ಮಾತು ನನ್ನ ಕಟ್ಟಾಕ್ಬಿಟ್ಟಿತ್ತು. ನೀವಾಗ ಮೋಸ ಮಾಡಬಾರ್ದಿತ್ತು ಅಂಕಲ್. ಇರಲಿ, ಈಗ ಹೋಗಿ ಬನ್ನಿ, ಮುಂದೆ ಯಾವತ್ತಾರು ಸಿಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಸರ್. ಹಾಂ, ನಮಸ್ಕಾರ. ಆ ಹುಡುಗಿ ಯಾಕೆ ಬಂದಿದ್ಲು ಸರ್? ಅವ್ರ ಅಪ್ಪ ಏನೋ ಕಾಣೆ ಆಗಿದಾರಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ಲು. ಅಪ್ಪನ? ಹಾಂ. ಏನು ಸರ್ ಹೆಸರು ಅವ್ರದ್ದು? ಸುದರ್ಶನ್ ಅಂತ. ಸುದರ್ಶನ್? ಹೌದು. ಏನಂತೆ ಸರ್? ಅವರಪ್ಪ ನಿಮ್ಗೆ ಗೊತ್ತಾ? ಗೊತ್ತು ಸರ್, ಅವಳು ನನ್ನ ಫ್ರೆಂಡ್ ಮಗಳು. ಹಲೋ ಮಗನೇ, ಒಂದು 10 ನಿಮಿಷ, ನಾನು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ, ಆಮೇಲೆ ಮಾಡ್ತೀನಿ. ಸರಿ ಅಪ್ಪ. ಹಲೋ ಸುದೀಪ್? ಅವರಿಲ್ಲ. ನೀವ್ಯಾರು ಮಾತಾಡೋದು? ನಾನು ಗಂಗಾಧರ್, ಅವನ ಫ್ರೆಂಡು. ಯಾವ ಗಂಗಾಧರು? ನಾನು ಬಾನಟ್ಟಿಯವ್ರ ಮಗ ಗಂಗಾಧರ್. ಓ ಅಂಕಲ್, ನೀವಾ? ನಾನು ಅದೇ ಮಾತಾಡ್ತಿರೋದು. ಓ ಅದ್ಯಾ, ಇದು ಸುದ್ದಿ ನಂಬರ್ ಅಲ್ಲ ನಮ್ಮ? ಹೌದು ಅಂಕಲ್, ಅದು ಅಪ್ಪ ಬಹಳ ದಿನದಿಂದ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವ್ರ ನಂಬರ್ನ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಸುದ್ದಿ ಕಾಣೆ ಆಗಿದ್ದಾನೆ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಾ? ಅಂಕಲ್ ಅಂಕಲ್ ಅಪ್ಪ. ಯಾಕೆ, ಏನಾಯ್ತು? ಅದ್ಯಾ, ಅಳ್ಬೇಡಮ್ಮ. ಆಯಿತು, ನಾನು ಮನೆ ಹತ್ರನೇ ಬರ್ತೀನಿ, ಅಲ್ಲೇ ಮಾತಾಡೋಣ. ಆಯ್ತು ಅಂಕಲ್, ಬನ್ನಿ. ಆಯ್ತಮ್ಮ. ಹಾಂ.